ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ. ಸ್ನೇಹಿತರೆ, ವಾರಕ್ಕೊಂದು ವಿಚಾರ ಶನಿವಾರದ ಸತ್ಸಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇಂದಿನ ವಿಷಯ ಅನ್ನೋನ್ ಫ್ಯಾಕ್ಟ್. ಅಂದರೆ ನಾವು ಊಹಿಸಲಾರದ ಘಟನೆಗಳು ಜೀವನದಲ್ಲಿ ನಡೀತಾ ಇರುತ್ತೆ. ಇದ್ರ ಬಗ್ಗೆ ಇಂದಿನ ವಿಷಯ. ಈ ವಿಷಯಗಳನ್ನು ಹೇಗೆ ಆಯ್ಕೆ ಮಾಡ್ಕೊಳ್ತೀನಿ ಅಂತ ಕೆಲವರು ನನಗೆ ಇಂಡಿವಿಜುವಲ್ ಆಗಿ ಮೆಸೇಜ್ ಮಾಡಿದ್ದೀರಾ. ನನಗೆ ದಿನನಿತ್ಯ ಕಡಿಮೆ ಅಂದರೂ ಒಂದು 100 ಹತ್ತತ್ರ ಪ್ರಶ್ನೆಗಳು ಬರ್ತವೆ. ಈ ಪ್ರಶ್ನೆಗೆ ಉತ್ತರ ಕೊಡಿ, ಈ ಪ್ರಶ್ನೆಗೆ ಉತ್ತರ ಕೊಡಿ ಅಂತ. ಆ 100 ಪ್ರಶ್ನೆಯಲ್ಲಿ ಹೆಚ್ಚು ಕಡಿಮೆ ಒಂದು 40ರಿಂದ 50, 60% ಅಷ್ಟು ವೈಯಕ್ತಿಕವಾಗಿರ್ತವೆ. ಅಂದರೆ ಅವ್ರದ್ದೇನೋ ಸಮಸ್ಯೆಗಳು. ಇನ್ನು ಮಿಕ್ಕಿದೊಂದು 40% ಅಷ್ಟು ಸಾಮಾಜಿಕವಾದಂಥ ಪ್ರಶ್ನೆಗಳಿರ್ತವೆ. ಅದರಲ್ಲಿ ಅಧಿಕವಾಗಿ ಯಾವುದು ಬಂದಿರುತ್ತೋ ಅದ್ರ ಬಗ್ಗೆ ವಿಷಯಗಳನ್ನು ಮಾಡೋದಕ್ಕೆ ನನಗಿಷ್ಟ. ಆದ್ದರಿಂದ ಎಲ್ಲರಿಗೂ ಉತ್ತರ ಸಿಕ್ಕದಂಗೆ ಆಗುತ್ತೆ. ಕಾಮೆಂಟ್ಗಳಲ್ಲಿ ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಕೂಡ ಕಾಮೆಂಟ್ಗಳು ಬರ್ತವೆ. ಆ ಒಂದು ಆಧಾರದ ಮೇಲೆ ಸತ್ಸಂಗ ಕಾರ್ಯಕ್ರಮದಲ್ಲಿ ವಿಷಯಗಳನ್ನು ಆಯ್ಕೆ ಮಾಡ್ಕೊಳ್ತೀನಿ. ಸೊ ಕೆಲವೊಂದು ಘಟನೆಗಳನ್ನು ಮೆಸೇಜ್ ಮಾಡಿದರು, ಕೆಲವರು ಟೈಪ್ ಮಾಡಿ ಕಳಿಸಿದರು, ಕೆಲವರು ವಿಡಿಯೋನೇ ಮಾಡಿ ಕಳಿಸಿದ್ದಾರೆ. ಆದ್ದರಿಂದ ಅದ್ರ ಬಗ್ಗೆ ಇವತ್ತು ಹೇಳ್ತೀನಿ. ಮೊದಲು ಅನ್ನೋನ್ ಥಿಂಗ್ಸ್ ಅಥವಾ ಘಟನೆಗಳು ಜೀವನದಲ್ಲಿ ನಡೀತಾನೆ ಇರುತ್ತೆ. ಇದನ್ನು ಹೇಳೋದಕ್ಕಿಂತ ಮುಂಚೆ ಕೆಲವೊಂದು ಸ್ಪಷ್ಟತೆಯನ್ನು ಕೊಟ್ಬಿಡ್ತೀನಿ ನಿಮಗೆ. 3 ರೀತಿ ಈ ಅನ್ನೋನ್ ಥಿಂಗ್ಸ್ಗಳು ನಡೆಯುತ್ತೆ. ಅಲೌಕಿಕ ಘಟನೆಗಳು ಅಥವಾ ಸೂಪರ್ ನ್ಯಾಚುರಲ್ ಪವರ್ ಅಂತ ಬೇಕಾದ್ರೂ ಕರ್ಕೊಳ್ಬಹುದು. ಇದನ್ನು ವೈಜ್ಞಾನಿಕವಾಗಿ ಹೇಳೋದಾದರೆ ಈ ರೀತಿ ನೀವು ಕರ್ಕೊಳ್ಬಹುದು. ಇದು ಮೊದಲನೇದಾಗಿ ಲೌಕಿಕದಲ್ಲಿ ಅನ್ನೋನ್ ಥಿಂಗ್ಸ್ ಇದು ಬೇರೆ, ಅನ್ನೋನ್ ಫ್ಯಾಕ್ಟ್ ಇದು ಬೇರೆ, ಆಧ್ಯಾತ್ಮಿಕದಲ್ಲಿ ಬೇರೆ, ಅಲೌಕಿಕದಲ್ಲಿ ಬೇರೆ. ಈ 3 ನಿಮಗೆ ಉದಾಹರಣೆಯಾಗಿ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ನೀವು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿ. ಇದೇ ಮೂಲವಾದ ವಿಚಾರ. ಅನ್ನೋನ್ ಥಿಂಗ್ಸ್ ಅಂದರೆ ಏನು ಅಂತಂದರೆ, ಆಗಲೇ ಹೇಳ್ದಂಗೆ ನಮಗೆ ಊಹಿಕೆ ನಿಲುಕದ್ದು ಕೆಲವೊಂದು ಘಟನೆಗಳು ನಡೆದೋಗ್ಬಿಡುತ್ತೆ. ಅದನ್ನು ವಿಜ್ಞಾನ ಕೂಡ ಸರಿಪಡಿಸೋಕ್ಕಾಗೋದಿಲ್ಲ, ವಿಜ್ಞಾನಕ್ಕೂ ಕೂಡ ಅರ್ಥ ಆಗದೇ ಇರೋವಂಥದ್ದು. ವಿಜ್ಞಾನ ಅನ್ನೋದು ನನ್ನ ಪ್ರಕಾರ ಒಂದು ಸಾಸಿವೆ ಗಾತ್ರದಷ್ಟೇ. ಈ ಸ್ಪಿರಿಚುಯಾಲಿಟಿ ಅನ್ನೋದು ಆನೆ ಗಾತ್ರದ್ದು. ಅದಕ್ಕೂ ಇದಕ್ಕೂ ಹೋಲಿಕೆನೇ ಇಲ್ಲ. ನಮ್ಮ ಗುರುಗಳು ಹೇಳ್ದಂಗೆ ಜ್ಞಾನಿಯ ಮೊಮ್ಮಗ ವಿಜ್ಞಾನಿ. ಅವನ ಮಗನೂ ಅಲ್ಲ, ಮೊಮ್ಮಗ ವಿಜ್ಞಾನಿ. ಆದ್ದರಿಂದ ಈ ವಿಜ್ಞಾನಕ್ಕೆ ಒಂದು ಲಿಮಿಟೇಷನ್ ಇದೆ. ಅದು ಎಲ್ಲವನ್ನ ಪ್ರೂವ್ ಮಾಡಿ 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 ಅಂದರೆ ಪ್ರೂವ್ ಇದ್ದರೆ ಮಾತ್ರ ಅದು ನಂಬುತ್ತೆ, ಇಲ್ಲಾಂದರೆ ವಿಜ್ಞಾನ ನಂಬೋದಿಲ್ಲ. ಆ ರೀತಿ ವಿಜ್ಞಾನ ನಂಬದೇ ಇರುವಂಥ ವಿಚಾರಗಳು ಎಷ್ಟಿದೆ ಅಂತಂದರೆ, ವಿಜ್ಞಾನ ಇನ್ನು ಎಷ್ಟೇ ಶತಶತಮಾನಗಳು ಹೋದರೂ ಅದನ್ನು ಯಾವುದನ್ನು ಭೇದಿಸೋದಕ್ಕೆ ಸಾಧ್ಯವೇ ಇಲ್ಲ. ಆ ಮಟ್ಟದಲ್ಲಿದೆ. ಅಂದರೆ ಅಲೌಕಿಕ ಅನ್ನೋದು ಇದೊಂಥರ ಇನ್ಫನೈಟ್ ಲೆವೆಲ್ ಇದ್ದಂಗೆ. ಅದೆಲ್ಲವೂ ಕೂಡ ಪವಾಡಗಳು ಅಂತ ಬೇಕಾದ್ರೆ ಕರಿಬಹುದು. ಅದೆಲ್ಲವನ್ನು ನಾನು ನಿಮಗೆ ಉದಾಹರಣೆಯೊಂದಿಗೆ ಹೇಳ್ತಾ ಹೋಗ್ತೀನಿ. ಒಂದು ನನಗೆ ನನ್ನ ಅನುಭವಗಳು ಅಂದರೆ ನನಗೆ ಬಂದಂಥ ಕೇಸ್ ಸ್ಟಡಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಒಬ್ಬ ವಾಚ್ಮೆನ್ ಕೆಲಸ ಮಾಡ್ತಾನೆ. ಜಾಸ್ತಿ ಏನು ಶ್ರೀಮಂತ ಏನಲ್ಲ ಆತ, ವಾಚ್ಮೆನ್ ಕೆಲಸ ಮಾಡ್ತಾನೆ. ಅವನು ಯಾರೋ ಇರೋದಕ್ಕೊಂದು ಮನೆ ಕೊಟ್ಟಿದ್ದಾರೆ. ಆ ಮನೆಯಲ್ಲಿ ವಿಚಿತ್ರವಾದ ಘಟನೆಗಳು ನಡೀತಾ ಇದೆ. ಸೊ ಈ ವಿಚಿತ್ರವಾದ ಘಟನೆಗಳು ಏನು ಅಂತಂದರೆ, ಮೊದಲು ಫೋನ್ ಮಾಡಿ ಕೇಳಿದಾಗ ನಾನು ಸ್ವಲ್ಪ ಆಶ್ಚರ್ಯಚಕಿತನಾದೆ. ಇದೆಲ್ಲ ಸಾಧ್ಯವಿಲ್ಲ, ಏನೋ ಹೇಳ್ತಾರೆ, ಅವರೇ ಏನೋ ಮಾಡ್ತಾವ್ರೆ ಅಂತ. ಏನಂತಂದರೆ, ರಾತ್ರಿ ಹೊತ್ತು ನೀವು ಅನ್ನ ಮಾಡಿ, ಅನ್ನ ಏನಾದರೂ ಉಳಿದ್ರೆ ಅಂದರೆ ಒಬ್ರಿಗೋ ಇಬ್ರಿಗೋ ಆಗೋಷ್ಟು ಅನ್ನ ಉಳಿದ್ರೆ ಅದೊಂಥರ ನೀರು ಹಾಕಿ ಕಲಸಿ ಅದನ್ನು ಗೋಡೆಗಳ ಮೇಲೆ 4 ಗೋಡೆ ಮೇಲೆ ಆ ಅನ್ನ ಬಿದ್ದಿರುತ್ತೆ. ಅಂದರೆ ಅನ್ನ ಮೆತ್ತಗೊಂಡು ಒಡೆದಂಗೆ, ಏನೋ ಗಮ್ಮ ಹಾಕಿ ಒಡೆದಂಗೆ ಅದು ಆ ಅನ್ನ ಹಾಗೆ ಇರುತ್ತೆ, ಸೋರ್ತಾ ಇರುತ್ತೆ. ಈ ರೀತಿ ನಡೀತಾ ಇದೆ ಗುರುಗಳೇ ಅಂತ. ಅನ್ನ ಉಳಿಸಿದ್ರೆ ಮಾತ್ರ, ಬೇರೆ ಯಾವುದೇ ವಸ್ತುಗಳಿಲ್ಲ, ಮುದ್ದೆ ಚಪಾತಿ ಅವು ಇಲ್ಲ, ಅನ್ನ ಮಾಡಿದ್ರೆ ಮಾತ್ರ ಈ ರೀತಿ ಆಗುತ್ತೆ. ಇದು ಏನು ಅಂತ ಬಂದು ನೋಡಿ ಅಂತ ಒಂದ್ಸಲ ಹೇಳಿದ್ರು. ಅಪ್ಪ ವಾಚ್ಮೆನ್ ಅಲ್ವಾ, ವಾಚ್ಮೆನ್ ಅನ್ನೋದಕ್ಕಿಂತ ಇದೊಂಥರ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಇವೆಲ್ಲ, ವಿಚಿತ್ರವಾದ ಘಟನೆ. ಆದ್ದರಿಂದ ಅಲ್ಲಿ ಹೋಗಿ ಅವ್ರ ಮನೇಲಿ ಹೋಗಿ ನೋಡಿದೆ. ನಾನು ಒಂದು ರಾತ್ರಿ ಇಲ್ಲೇ ಇರ್ತೀನಪ್ಪ. ನೀವು ಇಲ್ಲಿ ಇರ್ತೀರ ಅಂತ ಇರ್ತೀನಿ ಬಿಡಯ್ಯ, ಏನು ತೊಂದರೆ ಇಲ್ಲ, ಈ ಗುಡಿಸ್ಲಲ್ಲೇ ಹೋಗಿ ಮಲಗ್ತೀನಂತೆ, ಇದೇನು ತೊಂದರೆ ಇಲ್ಲ, ಮಲಗ್ತೀನಿ ಬಿಡು ಅಂತ ಅಂದ್ಬಿಟ್ಟು ಅಲ್ಲಿ ಮಾತಾಡ್ಕೊಂಡು ಅವತ್ತು ಪಾಪ ರಾತ್ರಿ ಹೊತ್ತು ನಿದ್ದೆ ಮಾಡಿಲ್ಲ, 1-1:30ವರೆಗೂ ಮಾತಾಡ್ಕೊಂಡಿದ್ವಿ. ಅವ್ರಿಗೇನೋ ನಿದ್ದೆ ಬಂತೇನೋ, ನಾವು ಮಲ್ಕೊಳ್ಳಿ ನೀವು, ನಾನು ಎಚ್ಚರವಾಗಿರ್ತೀನಿ ಅಂತ ಅಂದ್ಬಿಟ್ಟು ನಾನು ನೋಡೋಣ ಅಂತ ಕಿಚನ್ಗೂ ಒಂದು ಬಾಗಿಲಿದೆ, ಡಬಲ್ ಡೋರ್ ಇದೆ.
ಡೋರ್ನ ತೆಗೆದ್ಬಿಟ್ಟೆ. ನಾನು ಅವರೆಲ್ಲ ಮಲಗಿಬಿಟ್ರು. ನಾನು ಸುಮ್ಮನೆ ಹಾಗೆ ಚೇರ್ ಮೇಲೆ, ಈಸಿ ಚೇರ್ ಒಂದಿತ್ತು, ಅದ್ರ ಮೇಲೆ ಕುತ್ಕೊಂಡು ಹಿಂಗೆ ಧ್ಯಾನ ಮಾಡ್ತಾ ಇದ್ದೀನಿ. ಒಳಗಡೆ ಏನೋ ಶಬ್ದ ಆಯಿತು. ಹೋಗಿ ನೋಡಿದೆ, ಏನೂ ಇಲ್ಲ. ಆ ಥರ ಅನ್ನ ಹಾಗೇ ಇದೆ. ಸೊ ಮುಚ್ಚಳ ಕೂಡ ತೆಗೆದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ನನಗೂ ಒಂದು ಸ್ವಲ್ಪ ಮಂಪರು, ಅಂದರೆ ನಿದ್ದೆ ಬಂದಂಗೆ ಆಯಿತು. ಒಂದು 2:30 3 ಗಂಟೆ ಆಗಿರ್ಬೋದು. ನಿದ್ದೆ ಬಂದ್ಬಿಡ್ತು. ಒಂದು 5:30ಗೆ ಎಚ್ಚರ ಆಯಿತು. ಎದ್ದು ನೋಡಿದ್ರೆ ಕಿಚನ್ನಲ್ಲಿ ಆ ರೀತಿ ಇದೆ. ಅಂದರೆ ಎಲ್ಲ ಗೋಡೆಗಳ ಮೇಲೆ ಒಂದು ಕಡೆ 2 ಕಡೆ ಆ ಥರ ಒಟ್ನಲ್ಲಿ 4 ಗೋಡೆಗಳಲ್ಲಿ ಅದಿದೆ. ಅದು ಹೇಗಾಯಿತು? ಅನ್ನ ಉಡುಡಿಯಾಗಿದೆ, ಬಟ್ ಅಲ್ಲಿ ಮೆತ್ತಿರೋದು ಏನೋ ಗಮ್ಮಾಕಿ ಮೆತ್ತದಂಗಿದೆ. ಅದನ್ನೊಂದು ಸಲ ತೆಗೆದು ಕ್ಲೀನಾಗಿ ಇಸ್ಕಿ ನೋಡಿ ಮೂಸಿ ಸ್ವಲ್ಪ ನಾಲ್ಗೆಗೂ ಟಚ್ ಮಾಡಿ, ಇದು ಗಮ್ ಯಾಕಾಯಿತು? ಗಮ್ ಏನಿಲ್ಲ, ಒಂದು ಸ್ವಲ್ಪ ಅದಕ್ಕೇನೋ ನೀರು ಮಿಕ್ಸ್ ಮಾಡ್ದಂಗೆ, ಏನೋ ಒಂದು ಅಂಟು ಪದಾರ್ಥ ಇದ್ದಂಗೆ ಅದರಲ್ಲಾಗುತ್ತೆ. ಇದು ಏನಿದು ಅಂದರೆ ಇದು ನನಗೆ ವಿಚಿತ್ರ. ನಾನು ನಿದ್ದೆ ಮಾಡಿ ತೂಗುಡಿಸಿ ಎದ್ದೋಳೋ ಅಷ್ಟರಲ್ಲಿ ಈ ರೀತಿ ಆಗಿದೆಯಲ್ಲ, ಅದಕ್ಕೆ ಏನಂತ ಹೇಳೋಣ? ಇದು ಒಂದು ಘಟನೆ. ಅದಕ್ಕೆ ಅವ್ರಿಗೆ ಮನೆ ಖಾಲಿ ಮಾಡ್ಬಿಡಿ ಅಂತ. ಅಂದರೆ ಅವ್ರಿಗೇನೋ ಭಯ, ಪಾಪ ಹೆಂಡತಿಗೆ ಭಯ, ವಾಚ್ಮೆನ್ಗೆ ಸ್ವಲ್ಪ ಧೈರ್ಯ, ಅವನು ಏನೋ ಇರ್ಬೋದು ಅಂತ ಅಂದ್ಬಿಟ್ಟು ಸುಮ್ಮನೆ ಇದು ಮಾಡ್ದ. ನನ್ನ ವಿಡಿಯೋಗಳನ್ನು ನೋಡ್ತಾ ಇರ್ತಾನೆ. ನೀವೊಂದು ಸಲ ಬನ್ನಿ ಗುರುಗಳೇ ಅಂತ ಕರೆದ. ಹೋದೆ, ನೋಡಿದೆ, ಮನೆ ಖಾಲಿ ಮಾಡಿ ಅಂತಂದೆ. ಅದೇನು ಸ್ವಂತ ಮನೆ ಅಲ್ಲ, ಏನೂ ಇಲ್ಲ. ಅದಾದಮೇಲೆ ಅವ್ರ ಹೆಂಡತಿ ಭಯ ಬಿದ್ದು ಮನೆ ಖಾಲಿ ಮಾಡಿದ್ರು. ಬೇರೆ ಯಾರೋ ಬಂದ್ರೆ ಆ ಜಾಗಕ್ಕೆ, ಅವ್ರಿಗೂ ಅದೇ ಗೋಳೆ. ಅಂದರೆ ಅಲ್ಲಿ ಬ್ಯಾಚುಲರ್ ಹುಡುಗರು ಇದ್ದಾರೆ, ಅವ್ರು ಎದುರ್ಕೊಂಡು ಹೋಗ್ಬಿಟ್ರು. ಈಗ ಸದ್ಯಕ್ಕೆ ವಾಚ್ಮೆನ್ನೇ ಇದ್ದಾನೆ. ಅಂದರೆ ಹೆಂಡತಿಗೆ ಬೇರೆ ಮನೆ ಮಾಡಿಕೊಟ್ಟು ಅವನಲ್ಲಿ ಬಿಲ್ಡಿಂಗ್ ಕಂಪ್ಲೀಟ್ ಆಗೋವರೆಗೂ ಅಲ್ಲೇ ಇರಬೇಕು. ಹಾಗಾಗಿದ್ದಾನೆ. ಈಗೆಲ್ಲ ಇದು ಹಳೆ ಕತೆ, 2018 17 ಕತೆ ಇದು. ಬಟ್ ಇದು ಅನ್ನೋನ್ ಫ್ಯಾಕ್ಟ್. ಅಂದರೆ ಈ ರೀತಿ ನಡೆದಂತಹ ಘಟನೆಗಳು ಒಂದಲ್ಲ ಎರಡಲ್ಲ, ಸಾಕಷ್ಟು ಘಟನೆಗಳು. ಏನಿದು ವಿಚಿತ್ರ? ಇದನ್ನು ನೀವು ಪ್ರಿಡಿಕ್ಷನ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಅಂದರೆ ಇದು ಲೌಕಿಕದಲ್ಲಿ ನಡೆಯುವಂತಹ ಘಟನೆ. ಇನ್ನೊಂದು ವಿಚಾರ, ಪ್ರತಿ ತಿಂಗಳು ಕರೆಕ್ಟಾಗಿ 13ನೇ ತಾರೀಕಿಂದ 17ನೇ ತಾರೀಕು ಒಳಗಡೆ ಯಾರೋ ಒಬ್ಬರು ನೆಗೆದು ಬೀಳ್ತಾರೆ. ಮನೇಲಿ ಒಟ್ಟು 26 ಜನ ಇದ್ದಾರೆ. 26 ಜನದಲ್ಲಿ ಅಜ್ಜಿ, ತಾತ, ಮಕ್ಕಳು, ಮೊಮ್ಮಕ್ಕಳು, ಸೊಸೆ ಮತ್ತು ಅಳಿಯಂದಿರು ಎಲ್ಲರೂ ಕೂಡ ಆ ಮನೆಯಲ್ಲಿ ತುಂಬಿದ ಕುಟುಂಬ. ಚೆನ್ನಾಗಿದೆ. 26 ಜನದಲ್ಲಿ 13ರಿಂದ 17ನೇ ತಾರೀಕುವರೆಗೂ ಒಟ್ಟು 7 ಜನ ಸತ್ತಿದ್ದಾರೆ. ಅಂದರೆ ಈಗಿರೋದು 19 ಜನ ಮಾತ್ರ. ಇದೇ ಡೇಟ್ ಒಳಗಡೆ ಒಬ್ಬರು ನೇಣ ಹಾಕೊಂಡು ಸತ್ರು, ಇನ್ನೊಬ್ರು ಆಕ್ಸಿಡೆಂಟ್ ಆಗಿ ಸತ್ರು, ಇನ್ನೊಬ್ರು ಏನೋ ಕಾಲು ಜಾರಿ ಬಾವಿಗೆ ಬಿದ್ದೋದ್ರು, ಬಾವಿಗೋ ನೀರಿಗೋ ಏನೋ ಬಿದ್ದೋದ್ರು, ಸತ್ರು. ಪ್ರತಿ ತಿಂಗಳು ಯಾಕೆ ಇದೇ ಡೇಟಲ್ಲಿ ಸಾಯ್ತಾರೆ? ಇದು ಅನ್ನೋನ್ ಫ್ಯಾಕ್ಟ್. ಇದನ್ನ ನಾವು ಗಮನಿಸಬೇಕಾದಂಥ ವಿಚಾರ. ಅಂದರೆ ಲೌಕಿಕದಲ್ಲಿ ನಡೆಯುವಂಥದ್ದು. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಮಗೆ 3 ಜಗತ್ತುಗಳಿದ್ದಾವೆ: ಲೌಕಿಕ ಜಗತ್ತು, ಆಧ್ಯಾತ್ಮಿಕ ಜಗತ್ತು, ಅಲೌಕಿಕ ಜಗತ್ತು. ಈ 3ದು ಉದಾಹರಣೆಗಳನ್ನು ಕೊಡ್ತೀನಿ, ಆಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಯಾಕೆ ಆ ರೀತಿ ಸಾಯಬೇಕು? ಕರ್ಕೊಂಡೋದ್ರು, ಅಲ್ಲಿ ಏನೋ ಒಂದು ಸಮಸ್ಯೆ ಇತ್ತು, ಆ ಸಮಸ್ಯೆಗೆ ಪರಿಹಾರ ಕೊಟ್ಟೆ. ಬಟ್ ಆ ಸಮಸ್ಯೆಗೆ ಏನು ಪರಿಹಾರ ಅನ್ನೋದು ಅದು ಬಹಳ ಬೃಹದಾಕಾರವಾದ ವಿಚಾರ. ನಾನು ಅದ್ರ ಬಗ್ಗೆ ಹೋಗೋದಿಲ್ಲ. ಅಲ್ಲೋಗಿ ಆ ಸಮಸ್ಯೆಯನ್ನು ಶ್ರೀಚಕ್ರದ ಮೂಲಕ ಪರಿಹಾರ ಮಾಡಿ ಮುಗಿಸ್ದೆ. ಅದು ಬಿಟ್ಬಿಡಿ, ಅಲ್ಲಿ ನಡೆದಂಥ ಒಂದು ಘಟನೆ ಎಲ್ಲರಿಗೂ ಅತ್ಯವಶ್ಯಕವಾಗಿ ಬೇಕು. ಅದನ್ನು ನಾನು ನಿಮಗೆ ಹೇಳ್ತೀನಿ, ನೀವು ಹಂಗೆ ಮಾಡಿ. ಈ ಕೈಗೆ ಈ ಥರ ದಾರ ಕೊಡ್ತಾರೆ, ಇದಕ್ಕೆ ಸಂಕಲ್ಪ ದಾರ ಅಂತ ಕರೀತಾರೆ, ಅಥವಾ ಕಂಕಣ ಅಂತ ಕರೀತಾರೆ. ಸೊ ಇದನ್ನು ದೇವಸ್ಥಾನದವರು, ಅರ್ಚಕರು, ಪೂಜಾರಿಗಳು ಕೆಲವೊಂದು ನೀವು ಹೋಮ ಮಾಡಿಸಿದಾಗ, ಮನೇಲಿ ಏನೋ ಸತ್ಯನಾರಾಯಣ ಪೂಜೆ ಅವು ಇವೆಲ್ಲ ಮಾಡಿಸಿದಾಗ ಅವರು ಕೈಗೆ ಕಟ್ಕೊಳ್ಳೋದಕ್ಕೆ ಅಂತ ಕೊಡ್ತಾರೆ. ಇದು ಭಾಳ ವಂಡರ್ಫುಲ್ ಎನರ್ಜಿ, ಪವರ್ಫುಲ್ ಆಗಿರುತ್ತೆ. ಇದರದ್ದು ಆಯುಷ್ ಎಷ್ಟು ಅಂತಂದರೆ 21ರಿಂದ 30 ದಿವಸ. 30 ದಿವಸದ ಮೇಲೆ ಇದು ಕೆಲಸ ಮಾಡೋದಿಲ್ಲ, ಕೆಲಸಕ್ಕೆ ಬರೋದಿಲ್ಲ. ಅಕಸ್ಮಾತ್ ಅದರ ಮೇಲೆ ಇಟ್ಕೊಂಡಿದ್ರು ಕೂಡ ಅದು ನೆಗೆಟಿವ್ ಎಲ್ಲ ಹೀರ್ಕೊಂಡಿರೋದ್ರಿಂದ ಮತ್ತೆ ನಿಮಗೆ ನೆಗೆಟಿವ್ ಕೊಡ್ತಾ ಇರುತ್ತೆ. ಕೆಲವರು ಏನೋ ಅದನ್ನು ತುಂಬ ಅತ್ಯದ್ಭುತವಾಗಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ 48 ದಿವಸ ಕಟ್ಟಿಕೊಳ್ಳಿ ಅಂತ ಹೇಳ್ತಾರೆ. ಇದು ನಾನು ನೋಡೋದಕ್ಕೆ 1000ದಲ್ಲಿ ಒಬ್ಬರು ಹೇಳ್ಬೋದು ಅಷ್ಟೇ. ಬಟ್ 21ರಿಂದ 30 ದಿವಸ ಮಾತ್ರ ಇದರದೊಂದು ವ್ಯಾಲಿಡಿಟಿ. ಈ ಕೆಲವರು ತಿರುಪತಿ, ಧರ್ಮಸ್ಥಳ, ಮಂತ್ರಾಲಯ, ಯಾವುದೋ ದೇವಸ್ಥಾನದೆಲ್ಲ ಕಾಯಿಗಳನ್ನೆಲ್ಲ ತಂದಿರ್ತಾರೆ, ಅದನ್ನು ಮನೇಲಿ ಇಟ್ಟಿರ್ತಾರೆ. ನೀವು ಎಂಥ ಪವರ್ಫುಲ್ ಕಾಯಿ ತಗೊಂಬಂದು ಯಂತ್ರ ತಂದು ಇಟ್ಟಿದ್ರು 1 ವರ್ಷ ಆ ಮನೆಯಲ್ಲಿ ಏನು ನಡೀತಾ ಇತ್ತು ಅಂತಂದರೆ, ಹಳೆ ಮನೆ, ತೊಟ್ಟಿ ಮನೆ ಅದು. ಆ ಮನೇಲಿ ಹೋಗಿ ನೋಡಿದ್ರೆ ಸುಮಾರು 12 ವರ್ಷದ ಕಾಯಿಗಳಿದ್ದಾವೆ. ಅಂದರೆ ಯಂತ್ರ ತಗೊಂಬಂದು ಕಟ್ಟಿರೋದನ್ನು ಅವರು ಬಿಸಾಕೇ ಇಲ್ಲ.
ಆ ಕೊಡೋರ್ಗೂ ಬುದ್ಧಿ ಇಲ್ಲ. ಅವರಾದ್ರೂ ಹೇಳಬೇಕು, ಇದನ್ನ ಇಷ್ಟು ದಿವಸ ಇಟ್ಕೊಳ್ಳಿ, ಅದಾದ್ಮೇಲೆ ಅದನ್ನ ಸುಟ್ಟಾಕ್ಬಿಡಿ ಅಥವಾ ನೀರಿಗೆ ಬಿಟ್ಬಿಡಿ ಅಥವಾ ತಗೊಂಡೋಗಿ ತಿಪ್ಪೆಗೆ ಎಸ್ಬಿಡಿ, ಏನೋ ಒಂದು ಹೇಳಬೇಕು. ಬಟ್ ಹೇಳಲಿಲ್ಲ. ಅವ್ರು ಹೇಳದಿರೋದ್ರಿಂದ ಸುಮ್ಮನೆ ಅವರು ಎಲ್ಲ ತಂದು ಮಡ್ಕೊಂಡವ್ರು. ಎಷ್ಟಿದೆ ಅಂತಂದ್ರೆ ಹೆಚ್ಚು ಕಡಿಮೆ ಒಂದು 15ರಿಂದ ಒಂದು 20ರವರೆಗೂ ಇದೆ. ಚಿಕ್ಕದು ದೊಡ್ಡದು ಎಲ್ಲ ತೆಗೆದ್ಬಿಟ್ಟು ಮೇಲೆ ಹಾಕ್ಬಿಟ್ಟವ್ರು. ಮೇಲ್ಗಡೆ ಅದು ತೊಟ್ಟಿ ಮನೆ ಈ ರೀತಿ ಇದೆ, ವಿ ಶೇಪಲ್ಲಿ. ಮೇಲ್ಗಡೆ ಎಲ್ಲ ಕಟ್ಬಿಟ್ಟವ್ರೆ, ಒಂದನ್ನು ಬಿಸಾಕಿಲ್ಲ. ಅದನ್ನೆಲ್ಲ ತೆಗೆದು ನಾನೇ ಪೆಟ್ರೋಲ್ ಹಾಕಿ ಸುಟ್ಟು ಬೂದಿ ಮಾಡಿಸಿ, ಆ ಬೂದಿಗೆ ಒಂದಷ್ಟು ವಸ್ತುಗಳನ್ನು ಸೇರಿಸಿ ತಗೊಂಡೋಗಿ ಎಲ್ಲ ನೇಚರ್ಗೆ ಹಾಕಿಸ್ಬಿಟ್ಟು ಬಂದ್ಬಿಟ್ಟೆ. ಮುಗಿದೋಯ್ತು. ಸೊ ನಿಮಗೆ ಹೇಳ್ತಾ ಇದ್ದೀನಿ ಏನು ಅಂತಂದ್ರೆ, ದಯವಿಟ್ಟು ಸಂಕಲ್ಪ ದಾರಗಳನ್ನು ಕಟ್ಕೊಂಡ್ರೆ ಅದರದ್ದು ವ್ಯಾಲಿಡಿಟಿ ಓನ್ಲಿ 30 ಡೇಸ್. ಯಾವುದೇ ತೆಂಗಿನಕಾಯಿ ತಗೊಂಬಂದಿಟ್ರೆ ಅದರದ್ದು ವ್ಯಾಲಿಡಿಟಿ 365 ದಿವಸ ಅಷ್ಟೇ. ಅದ್ರ ಮೇಲೆ ಇಡಬೇಡಿ. ಅಕಸ್ಮಾತ್ ಏನಾದರೂ ಇದ್ದರೆ ದಯವಿಟ್ಟು ತಗೊಂಡೋಗಿ ಬಿಟ್ಬಿಡಿ. ನೀವು ಎಲ್ಲಿಂದ ತಂದಿರ್ತೀರಾ ಅವ್ರು ಏನಾದರೂ ನಿಮ್ಗೆ ಹೇಳಿದರೆ ಇದನ್ನು 1.5 ವರ್ಷ ಮಾಡ್ಕೊಳ್ಳಿ, 21 ತಿಂಗಳು ಮಾಡ್ಕೊಳ್ಳಿ, 30 ತಿಂಗಳು ಮಡಗಿ, 48 ತಿಂಗಳು ಮಡಗಿ ಅಂತ ಹೇಳಿರ್ತಾರೆ. ಹೇಳಿದ್ರೆ ಬೇಕಾದರೆ ನೀವು ಇಟ್ಕೊಳ್ಳಿ. ಬಟ್ ಅವ್ರು ಹೇಳದೆ ಹೋದರೆ ದಯವಿಟ್ಟು ಇದ್ರದ್ದು ವ್ಯಾಲಿಡಿಟಿ 1 ವರ್ಷ ತಗೊಂಡೋಗಿ ಬಿಟ್ಬಿಡಿ. ಇದರಿಂದನೂ ಕೂಡ ಅನಾಹುತಗಳು ಆಗ್ತವೆ. ಇದನ್ನು ಕೂಡ ನಾನು ನಿಮ್ಗೆ ಹೇಳಬಲ್ಲೆ. ಒಬ್ಬ ಕೈ ಕಟ್ಟಿರೋ ದಾರ ಹೆಚ್ಚು ಕಡಿಮೆ 30 ತಿಂಗಳಾಗಿದೆ, 31 ತಿಂಗಳಾಗ್ಬಿಟ್ಟಿದೆ. 2 ಕಾರ್ಗಳು ಇಟ್ಕೊಂಡಿದ್ದಾನೆ. ಒಂದು ಕಾರ್ ಅವನು ಓಡಿಸ್ತಾನೆ, ಇನ್ನೊಂದು ಕಾರ್ ಅವರು ಬಾಡಿಗೆ ಕೊಟ್ಟಿದ್ದಾನೆ. 2 ಆಟೋಗಳಿದೆ, 3 ಆಟೋಗಳಿದೆ. ಹಂಗಿದ್ದವನು ಈ ದಾರ ಬೀಜದೇ ಇರೋ ಕಾರಣದಿಂದ ಕಾರ್ ಮಾರ್ಬಿಟ್ಟ, 2 ಆಟೋಗಳು ಮಾರ್ಬಿಟ್ಟ, ಅವನದು ಸ್ವಂತ ಆಟೋನು ಮಾರ್ಬಿಟ್ಟು ಈಗ ಅವನೇ ಬಾಡಿಗೆ ಆಟೋ ಓಡಿಸ್ತಾವನೆ. ಇದೆಲ್ಲ ಏನಕ್ಕಾಗಿದೆ ಅಂತ ಗೊತ್ತಿಲ್ಲ. ಅವ್ರ ಹೆಂಡತಿ ಬಂದು ಭೇಟಿ ಮಾಡಿ ಮನೆಗೂ ಹೋಗಿ ವಿಸಿಟ್ ಹಾಕಿ, ಸೊ ಅದನ್ನೆಲ್ಲ ನೋಡಿಕೊಂಡು ಇದ್ರೆ ಮನೇಲಿ ಏನು ಪ್ರಾಬ್ಲಮ್ ಇಲ್ಲ. ಸ್ವಂತ ಮನೆ, ಚಿಕ್ಕದಾಗಿದೆ, ಸ್ಲಮ್ಮಲ್ಲಿರೋದು. ಬಹಳ ಅದ್ಭುತವಾದ ಸ್ಲಮ್ಮಲ್ಲಿದ್ದರೂ ಕೂಡ ನೀಟಾಗಿ ಮಡ್ಕೊಂಡಿದ್ದಾಳೆ ತಾಯಿ, ತುಂಬ ಚೆನ್ನಾಗಿದೆ. ಬಟ್ ಅವನು ಗಂಡನ ಬಂದು ನೋಡಿದಾಗ ಅವನ ಕೈಯಲ್ಲಿರೋಂಥ ದಾರ ಯಾವಾಗ ಯಾಕೆ ಕಟ್ಟಿದ್ದು ಅಂತಂದರೆ ಅವನಿಗೆ ನೆನಪಿಲ್ಲ. ಬಟ್ ಹೆಂಡತಿಗೆ ನೆನಪಿದೆ. ಯಾವುದೋ ಒಂದು ಜಾತ್ರೆಗೆ ಹೋದಾಗ ಆ ಜಾತ್ರೆಯಲ್ಲಿ ಕಟ್ಟಿರುವಂಥದ್ದು. ಅದೆಲ್ಲ ರೆಡ್ ಕಲರ್ ಇರೋದು ಎಲ್ಲ ಅದು ನೀರು ಹಾಕಿ ಹಾಕಿ ಸ್ನಾನ ಮಾಡಿ ಪೂರ್ತಿ ಬೆಳ್ಳಗಾಗ್ಬಿಟ್ಟೈತೆ. ಅಲ್ಲಿವರೆಗೂ ಕಟ್ಕೊಂಡು ಅವ್ನು ಬಿಸಾಕೇ ಇಲ್ಲ. ಅದು 3 ಯಂತ್ರಗಳನ್ನು ಅಂದರೆ ಸಂಕಲ್ಪ ದಾರಗಳನ್ನು ಕಟ್ಟವ್ನು. ನಾನೇ ಎಲ್ಲ ತೊಗೊಂಡು ಕಟ್ ಮಾಡಿ ಗಾಡಿಯಿಂದ ಒಂದು ಸ್ವಲ್ಪ ಪೆಟ್ರೋಲ್ ಹಿಡ್ಕೊಂಡು ಎಲ್ಲ ಸುಟ್ಟಾಕಿ ಬರ್ನ್ ಮಾಡಿದೆ. ಈಗ ಯಾವಾಗ ಅದು ಬರ್ನ್ ಮಾಡಿದೆ ಅವನಿಗೂ ಅದನ್ನು ಒಂದು ಹೇಳ್ಕೊಟ್ಟೆ. ಇಷ್ಟೇ ದಿವಸನಪ್ಪ ಅಂದ್ಬಿಟ್ಟು ನಾನೇ ಹೋಗಿ ಅವ್ನ ಕೈಯಲ್ಲಿ ಕೊಟ್ಟು 30 ದಿವಸ ಆದ್ಮೇಲೆ ಬಿಸಾಕ್ಬಿಟ್ಟಿದ್ದೆ. ನಾನು ಹೋಗಿ ಒಂದು 7 ತಿಂಗಳಿಗೆ ಮತ್ತೆ ಮಾರಿರೋ ಆಟನೇ ತಗೊಂಡೆ. ಯಾಕೆಂದ್ರೆ ಅವ್ನಿಗೆ ಲಕ್ಕಿ ನಂಬರ್ ಅಂತದ್ದು, ಏನೋ ಅವನ ಭ್ರಮೆ. ಸರಿ ತಗೋ ಹೋಗು ಅಂತ ಅಂದ್ಬಿಟ್ಟು ಮಾರಿರೋ ಆಟನೇ ಇನ್ನೊಂದಷ್ಟು ಎಕ್ಸ್ಟ್ರಾ ದುಡ್ಡು ಕೊಟ್ಬಿಟ್ಟು ತಗೊಂಡ. ಈಗ ಸದ್ಯಕ್ಕೆ ಒಂದು 4-5 ಕಾರ್ ಇಟ್ಕೊಂಡು ಆರಾಮಾಗಿ ಬಾಡಿಗೆಗೆ ಬಿಟ್ಕೊಂಡು ಅವನು ಕೆಲಸ ಮಾಡಲ್ಲ, ಬರೋ ಬಾಡಿಗೆಯಲ್ಲಿ ಬದುಕ್ತಾವನೆ. ಸೊ ಅಂದರೆ ನಿಮಗೆ ಕೆಲವೊಂದು ಘಟನೆಗಳನ್ನು ಯಾಕೆ ನಮಗೆ ಆ ರೀತಿ ತೊಂದರೆಗಳಾಗುತ್ತೆ ನಿಮ್ಗೆ ಐಡೆಂಟಿಫೈ ಮಾಡುವಂಥ ಶಕ್ತಿ ಇಲ್ಲ. ಆ ಥರದವರು ನನ್ನ ಕೇಸ್ಗಳೆಲ್ಲ ಬರೀ ಇಂಥವೇ ಇರೋದು. ನಿಮಗೆ ಗೊತ್ತಾಗೋದಿಲ್ಲ. ಸೂಕ್ಷ್ಮ ವಿದ್ಯೆಗಳು ಕಲ್ತಿರೋರ್ಗೆ ಮಾತ್ರ ಇವೆಲ್ಲ ಅರಿವಿಗೆ ಬರ್ತದೆ. ಸೂಕ್ಷ್ಮ ವಿಚಾರಗಳು ತಿಳಿದವ್ರಿಗೆ. ನಿಮಗೂ ತಿಳಿಯುತ್ತೆ, ಇಲ್ಲ ಅಂತಿಲ್ಲ, ಬಟ್ ತುಂಬ ಕಡಿಮೆ. ಅಂದರೆ ನಿಮ್ಗೊಂದು 10 ಸಲನೋ 15 ಸಲನೋ ಹೊಡ್ತಾ ಬಿದ್ದರೆ ಆಮೇಲೆ 16ನೇ ಸಲಕ್ಕೆ ಎಚ್ಚೆತ್ಕೊಳ್ತೀರಾ. ಕೆಲವರು 11ನೇ ಸಲಕ್ಕೆ ಎಚ್ಚೆತ್ಕೊಳ್ತಾರೆ. ಮತ್ತೆ ಕೆಲವರು ಒಂದು 20-30 ಸಲ ಆದರೆ ಎಚ್ಚೆತ್ಕೊಳ್ಳಲ್ಲ, ಬರೀ ಕಳ್ಕೊಳ್ತಾನೆ ಇರ್ತಾರೆ. ಆದ್ದರಿಂದ ಒಬ್ಬೊಬ್ರಿಗೆ ಒಂದೊಂದು ರೀತಿ. ಬಟ್ ನಿಮ್ದು ಏನೇ ಸಮಸ್ಯೆಗಳಿದ್ದರೆ ನೇರವಾಗಿ ಬಂದರೆ ನಿಮ್ಮ ಪೂರ್ವಾಪರಗಳನ್ನು ತಿಳ್ಕೊಂಡು ಆ ಸಮಸ್ಯೆಯನ್ನು ಮೊದಲು ಮೂಲ ಹುಡುಕಬೇಕು. ಪರಿಹಾರ ಇಲ್ಲ, ಪರಿಹಾರ ಉಪಯೋಗಕ್ಕೆ ಬರಲ್ಲ. ಮೂಲ ಹುಡುಕದೇನೆ ಪರಿಹಾರ ಕೊಡುವಂಥವ್ರು ಯಾರೂ ಉಪಯೋಗಕ್ಕೆ ಬರಲ್ಲ. ಅದು ಅಕಸ್ಮಾತ್ ಬಂದರೂ ತಾತ್ಕಾಲಿಕವಾಗಿರುತ್ತೆ ಹೊರತು ಪರ್ಮನೆಂಟ್ ಆಗಿರೋಕ್ಕೆ ಸಾಧ್ಯವಿಲ್ಲ. ಸೊ ಇದು ಕೆಲವೊಂದು ನಡೆಯುವಂಥ ಘಟನೆ. ಆದ್ದರಿಂದ ತೆಂಗಿನಕಾಯಿ ಸಂಕಲ್ಪ ದಾರ ಇದನ್ನು ಎಷ್ಟು ವ್ಯಾಲಿಡಿಟಿ, ಎಕ್ಸ್ಪೈರಿ ಡೇಟ್ ಯಾವಾಗ ಅಂತ ಹೇಳಿದ್ದೀನಿ, ಆ ರೀತಿ ನೋಡ್ಕೊಳ್ಳಿ. ತುಂಬ ಲಾಂಗ್ ಟರ್ಮಲ್ಲಿರೋವಂಥದ್ದು ನಾನಂತೂ ಇದುವರೆಗೂ ಎಲ್ಲೂ ಕೇಳಿಲ್ಲ. ಬಟ್ ಎಲ್ಲರದು 1 ವರ್ಷ ಅಷ್ಟೇ ಆಯಿತು. ಸೊ ಅದ್ರ ಮೇಲೆ ಯಾರಾದರೂ ಅವ್ರು ಹೇಳಿದರೆ ಅವರು ಹೇಳ್ದಂಗೆ ನೀವು ಪಾಲನೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಎನಿವೆ, ಈ ವಿಚಾರ ಬಿಟ್ಟು ಇದು ನಿಮಗೆ ಲೌಕಿಕವಾಗಿ ಕೆಲವೊಂದು ಘಟನೆಗಳು ನಡೀತಾ ಇರ್ತವೆ, ಮತ್ತು ಕೆಲವೊಂದು ಆಕ್ಸಿಡೆಂಟ್ಗಳಾಗ್ತಾ ಇರ್ತವೆ. ಯಾವುದೋ ಒಂದು ಮನೆಗೆ ಹೋದ್ಮೇಲೆ ಪಾಪ ಇರೋ ಬರೋದೆಲ್ಲ ಕಳ್ಕೊಂಬಿಡ್ತಾರೆ. ಸೊ ಕೆಲವ್ರಿಗೇನೋ ಮೈ ಮೇಲೆ ದೆವ್ವ ಬಂತು, ಕಿರ್ಚ್ಕೊಳ್ಳೋದು, ಬಡ್ಕೊಳ್ಳೋದು, ಇದೆಲ್ಲ ಮಾಡಿದ್ರೆ ಇದೆಲ್ಲ ಅನ್ನೋನ್ ಫ್ಯಾಕ್ಟೇ. ಏನೋ ಮನೋರೋಗ ಅವ್ರಿಗೆ. ಸೊ ವಿಚಿತ್ರವಾದ ಕಾಯಿಲೆಗಳು. ಸೊ ನನಗೆ ತಿಳಿದಂಗೆ ಕೆಲವೊಂದು ವಿಚಾರಗಳನ್ನು ಹೇಳೋಕ್ಕೆ ಒಂಚೂರು ನನಗೂ ಮುಜುಗರ, ಸಂಕೋಚ. ಬಟ್ ಅನ್ನೋನ್ ಫ್ಯಾಕ್ಟ್ ಅಂತ ಬಂದಾಗ ಹೇಳಲೇಬೇಕು. ಗಂಡ ಹೆಂಡತಿ ಮದುವೆ ಆಗಿ 11 ವರ್ಷ ಆಗಿದೆ. ಒಂದು ದಿವಸ ರಾತ್ರಿ ಸೊ ಇಬ್ಬರು ಸೇರಬೇಕಾದಂತಹ ಸಮಯ, ಅಂದರೆ ದೈಹಿಕವಾಗಿ ಮಿಲನವಾಗಬೇಕಾದ್ರೆ ಮೊಲೆಯ ತೊಟ್ಟನ್ನು ಕಡಿದ್ಬಿಟ್ಟು ಬಾಯಿಗೆ ಎಳ್ಕೊಂಬಿಟ್ಟವನೆ, ಕಚ್ಚಿಬಿಟ್ಟವನೆ.
ಹೆಂಡತಿಗೆ ಹೇಗಾಗಿರಬಾರ್ದು. ಅಂದ್ರೆ ಪಾಪ ಅವನ ಕಂಟ್ರೋಲ್ ಇಲ್ಲ ಅದು. ಕಚ್ಬಿಟ್ಟು ಅವನು ಹಾಕ್ಬಿಟ್ಟು ಕಚ್ಬಿಟ್ಟು ನಿಪ್ಪಲ್ ಬಂದ್ಬಿಟ್ಟಿದೆ ಬಾಯಿಗೆ. ಸೊ ಮಕ್ಕಳೆಲ್ಲ ಇದ್ದಾರೆ ಮನೇಲಿ, ಅತ್ತೆ ಮಾವ ಇದ್ದಾರೆ. ಆದರೂ ಏನು ಮಾಡೋಕ್ಕಾಗಲ್ಲ. ಸೊ ಏನೋ ಬಡ್ಕೊಂಡು ಕಿರ್ಚ್ಕೊಂಡು ಏನೋ ಮಾಡಿ ಫಸ್ಟ್ ಏಡ್ ಮಾಡಿ ಆಸ್ಪತ್ರೆಗೆ ಹೋಗಿ ಏನೋ ಮಾಡಿಸ್ಕೊಂಡು ಯಾಕೆ ಕಡ್ದೆ ಅಂತ ಮನೇಲಿರೋರು ಅವ್ರ ಅಪ್ಪ ಕೂಡ ಹೊಡೆದ, ಏನೋ ಮಾಡ್ದ. ಬಟ್ ಅವ್ನು ಹೇಳ್ತಾವ್ನು ಗೊತ್ತಿಲ್ಲ ನನಗೆ, ಅದೇನಾಯ್ತು ಗೊತ್ತಿಲ್ಲ, ಅದು ಹಿಡ್ಕೊಂಬಿಡ್ತು ಹಾಗೆ ಹೀಗೆ ಅಂತ. ಈಗ ಏನೋ ಒಂದು ಘಟನೆ ನಡೆದೋಯ್ತು, ಬಟ್ ಯಾಕಾಯ್ತು? ಸೊ ಏನಕ್ಕಾಯ್ತು ಅಂತಂದ್ರೆ ಯಾವುದೋ ಒಂದು ಮನೆಗೆ ಹೋಗಿ 3 ತಿಂಗಳು ಈ ರೀತಿ ನಡೆದೋಗಿದೆ. ಇದನ್ನ ನಾನು ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ. ಬಟ್ ಈ ತರ ನನಗೆ 4-5 ಕೇಸ್ಗಳು ಬಂದಿದೆ ಇದೇ ರೀತಿ. ಯಾಕಾಗ್ತವೆ ಹಿಂಗೆ? ಸೊ ಇದೆಲ್ಲವೂ ಕೂಡ ಅನ್ನೋನ್ ಫ್ಯಾಕ್ಟ್. ಅಂದ್ರೆ ನಮ್ಮ ಕೈಯಲ್ಲಿ ಕಂಟ್ರೋಲಲ್ಲಿ ಇಲ್ಲ. ಯಾರ್ಯಾರು ನೋಡ್ತಾ ಇದ್ದೀರಾ ವಿಡಿಯೋಗಳನ್ನ, ನಿಮಗೂ ಅನುಭವಕ್ಕಾಗಿರುತ್ತೆ. ಸುಮಾರು ಜನಕ್ಕಾಗಿ, ನನಗೂ ಆಗಿದೆ. ಗಾಡಿ ತಗೊಂಡು ಇಲ್ಲಿ ಹೊಸಕೋಟೆ ಹತ್ರ ಬಾಗ್ಲೂರಿಂದ, ಚಾಕ್ಲೇಟ್ ಬಾಗ್ಲೂರಿಂದ ಹೀಗೆ ಹೋಗ್ಬೇಕಾದ್ರೆ ಹಿಂಗೆ ಮುಂದೆ ಹೋಗಿ ರೈಟ್ ಟರ್ನ್ ಇದೆ, ಕರೆಕ್ಟಾಗಿ 90 ಡಿಗ್ರಿ, 180 ಡಿಗ್ರಿ, 90 ಡಿಗ್ರಿ ಎಲ್ ಶೇಪಲ್ಲಿ. ಈಗ ಕಟ್ ಆಗಬೇಕು, ಕಟ್ ಮಾಡ್ತಾ ಇದ್ದೀನಿ, ಗಾಡಿ ಕಟ್ ಆಗ್ತಾ ಇಲ್ಲ, ಅದು ಸೀದಾ ನೆಟ್ಗೆ ಹೋಗ್ತಾ ಇದೆ. ಎಕ್ಸ್ಲೇಟರ್ ಕಡಿಮೆ ಮಾಡ್ತಾ ಇದ್ದೀನಿ, ಕಡಿಮೆ ಆಗ್ತಾ ಇಲ್ಲ. ನಾನು ಸೀದಾ ತಗೊಂಡೋಗಿ ಮೋರಿ ಒಳಗಡೆ ಬಿದ್ದೇ ಹೋಗ್ಬಿಟ್ಟೆ. ಗಾಡಿ ಫ್ರಂಟ್ ವೀಲ್ ಮೋರಿಗೆ ಬಿತ್ತು. ಬಿದ್ದಿದ ತಕ್ಷಣ ನಾನು ಮುಂದೆ ಪಲ್ಟಿ ಹೊಡೆದೆ. ಮುಂದ್ಗಡೆ ಒಂದು ಮರ, ಒಂದು ಕಾಂಪೌಂಡ್ ಇತ್ತು. ಮರಕ್ಕೆ ಸ್ವಲ್ಪ ಕೈ ಏಟಾಯಿತು. ಕಾಂಪೌಂಡ್ಗೆ ಹೋಗಿ ಬೆನ್ನು ಬಿತ್ತು ಹಿಂಗೆ ಉಲ್ಟಾ. ಆಮೇಲೆ ಯಾರೋ ಬಂದು ಎತ್ತಿದ್ರು. ಬಟ್ ಅವ್ರೇನು ಅನ್ಕೊಳ್ತಾರೆ, ಇದೊಂದು ಆಕ್ಸಿಡೆಂಟ್ ಝೋನ್ ಇದು ಅಂತ ಅವ್ರು ಕರೀತಾರೆ. ಬಟ್ ನಾನು ಹೇಳ್ತಾ ಇರೋದು, ಅಂದರೆ ಇದು ಸುಮಾರು ಒಂದು 10-12 ವರ್ಷದ ಹಿಂದಿನ ಕತೆ. ರಿಯಲ್ ಫ್ಯಾಕ್ಟಲ್ಲಿ ನನಗಾಗ ಅನುಭವಗಳನ್ನು ಹೇಳ್ತಾ ಇದ್ದೀನಿ. ನಿಮಗೂ ಯಾರಿಗೂ ಆ ರೀತಿ ಅನುಭವಗಳಾಗಿರ್ಬೋದು. ಎಕ್ಸ್ಲೇಟರ್ನ ಕಡಿಮೆ ಮಾಡ್ತಾ ಇದ್ದೀನಿ, ಕಡಿಮೆ ಆಗ್ತಾ ಇಲ್ಲ. ಹ್ಯಾಂಡ್ಲ್ ಟರ್ನ್ ಮಾಡ್ಬೇಕು ರೈಟ್ ಸೈಡ್ಗೆ ಟರ್ನ್ ಮಾಡೋಕೆ ಆಗ್ತಾ ಇಲ್ಲ. ಗಟ್ಟಿಗೆ ಹಿಡ್ಕೊಂಡಂಗೆ. ಯಾಕೆ ಈ ರೀತಿ ಆಗುತ್ತೆ, ಏನಿದು? ಸೊ ಇದೆಲ್ಲ ಏನಂದ್ರೆ ಒಂದು ನೆಗೆಟಿವ್ ಎನರ್ಜಿ. ಆ ಎನರ್ಜಿ ನಮ್ಮನ್ನು ಬಿಡೋದಿಲ್ಲ. ನನಗೆ ಈ ಥರ ಅನುಭವಗಳು ಸಾಕಷ್ಟಾಗಿದೆ. ಬಟ್ ನಾನು ಭಯ ಪಡೋದಿಲ್ಲ. ಬಿದ್ದಾಯ್ತು, ಏಟು ಬಿದ್ದಾಯ್ತು, ಸ್ವಲ್ಪ ತರ್ಚೇಟ್ಗಳವೆಲ್ಲ ಎಲ್ಲ ಒರೆಸ್ಕೊಂಡೆ ಎದ್ದೆ. ಎಲ್ಲ ಹೋಗ್ಬೇಕಿತ್ತು. ಸೊ ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲಿ ಧ್ಯಾನ ಮಾಡಿ ಏನು ಎತ್ತ ಅಂತ ನೋಡ್ಕೊಂಡು ಆಮೇಲೆ ನಾನು ಮುಂದೆ ಹೋದೆ. ಬಟ್ ನಾನು ರಿಸರ್ಚ್ ಮಾಡ್ತೀನಿ, ಯಾಕೆ ಏನು ಅನ್ನೋದನ್ನು ಖಂಡಿತವಾಗಿ ರಿಸರ್ಚ್ ಮಾಡ್ತೀನಿ. ಬಟ್ ಅನ್ನೋನ್ ಫ್ಯಾಕ್ಟ್ಗಳನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮಗೂ ಯಾರಿಗಾದ್ರೂ ಈ ಥರ ಅನುಭವಗಳಾಗಿದ್ದರೆ ಕಾಮೆಂಟ್ ಮಾಡಿ, ವಾಯ್ಸ್ ಮೆಸೇಜ್ ಕಳಿಸಿ. ಸೊ ನನಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಅನುಭವಗಳಾಯಿತು ಅನ್ನೋದು. ಇದೇ ರೀತಿ ಸಾಕಷ್ಟು ಜನ ಕಾರ್ ಆಕ್ಸಿಡೆಂಟ್ಗಳಾಗ್ತವೆ. ಅವನಿಗೆ ಗೊತ್ತು ಆಕ್ಸಿಡೆಂಟ್ ಆಗ್ತಾ ಇದೆ, ಈಗ ನಾನು ಲೆಫ್ಟ್ ತಗೊಬೇಕು, ರೈಟ್ ತಗೊಬೇಕು, ಬಟ್ ಸ್ಟೇರಿಂಗ್ ಲಾಕ್ ಆಗ್ಬಿಡುತ್ತೆ. ನೀವೇನು ಮಾಡಿದ್ರು ಅದನ್ನು ತಿರುಗಿಸೋಕ್ಕಾಗಲ್ಲ. ಎಕ್ಸ್ಲೇಟರ್ ಬ್ರೇಕ್ ಮೇಲೆ ಕಾಲು ಒತ್ತಿದ್ರು ಬ್ರೇಕ್ ಹಿಡಿಯೋದಿಲ್ಲ. ಪಟ್ ಅಂತ ಹೋಗಿ ಗುದ್ದೇ ಬಿಡ್ತೀರಿ. ಕೆಲವರು ಅಜ್ಞಾನದಿಂದ ಏನೋ ಎಣ್ಣೆ ಹೊಡೆದ್ಬಿಟ್ಟಿರ್ತಾರೆ, ಹುಡುಗಾಟ, ಅವನ ಏನು ಗುದ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಈ ರೀತಿ ಮಾಡೋರು ಇರ್ತಾರೆ. ಬಟ್ ಈ ರೀತಿ ಆಗುತ್ತೆ. ಬಟ್ ನಾನು ಹೇಳ್ತಾ ಇರೋಂಥದ್ದು, ಖಂಡಿತವಾಗ್ಲೂ ಆ ರೀತಿ ಮಾಡೋದಕ್ಕೆ ಅವನಿಗೆ ಆ ರೀತಿ ಇಚ್ಛೆ ಇರೋದಿಲ್ಲ. ಬಟ್ ಆಟೋಮೆಟಿಕ್ಕಾಗಿ ಆ ರೀತಿ ಆಗ್ಬಿಡ್ತದೆ. ಅಂದರೆ ಏನಿದು? ಸೊ ಇದೆಲ್ಲವೂ ಏನಂತಂದರೆ ನೆಗೆಟಿವ್ ಎನರ್ಜಿ, ನೆಗೆಟಿವ್ ಬ್ಲಾಕೇಜಸ್. ಸೊ ನೆಗೆಟಿವ್ ಸ್ಪಿರಿಟ್ ಅಂತ ಕರೀರಿ ಅಷ್ಟೇ, ಬೇರೆ ಇನ್ನೇನು. ಅದನ್ನೆಲ್ಲ ಕೆಲವೊಂದೆಲ್ಲ ಡೇಂಜರ್ ಝೋನ್ ಅಂತ ಇರುತ್ತೆ. ಆ ಝೋನಲ್ಲಿ ಈ ರೀತಿ ಕ್ರಿಯೆಗಳು, ಆಕ್ಸಿಡೆಂಟ್ ಝೋನ್ ಅಂತ ಹಾಕಿರ್ತಾರೆ. ಅಲ್ಲಿ ಬೋರ್ಡೇ ಬರೆದ್ಬಿಟ್ಟಿರ್ತಾರೆ, ದಿಸ್ ಈಸ್ ಆಕ್ಸಿಡೆಂಟ್ ಝೋನ್ ಅಂತ, ಡೇಂಜರ್ ಝೋನ್ ಅಂತ ಹಾಕಿರ್ತಾರೆ. ಸೊ ಕೆಲವೊಂದು ಕಡೆ ಅಲ್ಲಿ ಆ ತಿರುವುಗಳಲ್ಲಿ ಈ ರೀತಿ ಇರ್ತವೆ. ಸ್ಮಶಾನದ ಹತ್ರ ಹಿಂದೆ ಮುಂದೆ ಇರಬಹುದು, ಅಥವಾ ಯಾವುದೋ ಒಂದು ದೊಡ್ಡ ಮರ, ಹಳೆ ಮರದ ಹಿಂದೆ ಮುಂದೆ ಈ ರೀತಿ ನಡಿಬೋದು. ಇದೆಲ್ಲವೂ ಕೂಡ ಏನೋ ಒಂದು ರೀತಿ ಆಗ್ತಾ ಇರ್ತವೆ. ಇದೆಲ್ಲ ಏನು ಅಂತಂದರೆ ಲೌಕಿಕದ ಅನ್ನೋನ್ ಫ್ಯಾಕ್ಟ್ಗಳಿವೆಲ್ಲ. ಅಂದರೆ ಲೌಕಿಕದಲ್ಲಿ ನಡೆಯೋದು ಅಂದರೆ ಸಾಮಾಜಿಕವಾಗಿ ನಡೆಯುವಂಥ ಕೆಲವೊಂದು ಕ್ರಿಯೆಗಳನ್ನು ನಿಮ್ಮೊಂದಿಗೆ ಹೇಳ್ತೀನಿ. ಈಗ ನಿಮಗೆ ಆಧ್ಯಾತ್ಮಿಕವಾದ ಕ್ರಿಯೆಗಳನ್ನು ಹೇಳ್ತೀನಿ. ಆಧ್ಯಾತ್ಮಿಕವಾಗಿರುವಂಥದ್ದು ಏನು ಅಂತಂದರೆ, ಲೌಕಿಕದಲ್ಲಿ ಕೇವಲ ಜನಸಾಮಾನ್ಯರಿಗೆ ಬರೀ ಈ ಥರ ಕೆಟ್ಟದ್ದೇ ನಡೀತಾ ಇರ್ತದೆ. ಅವ್ರಿಗೆ ಕೆಟ್ಟ ಅನುಭವಗಳಾಗ್ತಾ ಇರ್ತವೆ, ಕೆಟ್ಟದನ್ನು ನೋಡ್ತಾ ಇರ್ತಾರೆ, ಕೆಟ್ಟ ಘಟನೆಗಳು ನಡೀತಾ ಇರ್ತವೆ. ಇದೆಲ್ಲ ಲೌಕಿಕದಲ್ಲಿ ನಡೆಯೋದು. ಇನ್ನು ಆಧ್ಯಾತ್ಮಿಕದಲ್ಲಿ ನಡೆಯೋದ್ರಲ್ಲಿ ಕೆಟ್ಟದ್ದು ನಡೆಯಲ್ಲ. ಏನೋ ಒಂದು ರೀತಿ ಪವಾಡಗಳು ನಡೆದಂಗೆ, ಉದಾಹರಣೆಗೆ ಯಾರಿಗೋ ದೇವ್ರು ಕಾಣಿಸ್ತು, ಸೊ ಯಾರಿಗೋ ಏನೋ ಅದ್ಭುತವಾಗಿ ಹೊಟ್ಟೆ ಹಸಿತಾಯಿತು, ಅವ್ನು ಭಿಕ್ಷೆ ಬೇಡದೇನೆ ತಂದು ಕೊಟ್ಬಿಟ್ಟು. ನನಗೆ ಈ ಥರ ಅನುಭವಗಳು ಬೇಜಾನಾಗಿದೆ, 1-2 ಅಲ್ಲ. ಬಟ್ ಬೇರೆಯವ್ರದ್ದು ನಡೆದಂಥ ಘಟನೆಗಳನ್ನು ನಿಮ್ಮೊಂದಿಗೆ ಹೇಳ್ಕೊಳ್ತೀನಿ. ನಂದು ಒಂದು ಹೇಳ್ತೀನಿ. ನಮ್ಮ ಗುರುಗಳು ಸಿಕ್ಕಿದ ಹಾಗೇನೆ. ಸೊ ನಮ್ಮ ಗುರುಗಳು ಸಿಕ್ಕಿದಂಥ ಸ್ಥಿತಿಗತಿ, ಒಂದು ಕಡೆ ಕೆರೆಯಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು 11 ಗಂಟೆಯಿಂದ 3-3:45 ಆಗಿರ್ಬೋದು, ಅಲ್ಲಿವರೆಗೂ 3 ಗಂಟೆ ಆಸ್ಪಾಸು
ಅಲ್ಲಿದ್ದೀನಿ, ನಾನು ಮರ್ತೇ ಬಿಟ್ಟಿದ್ದೀನಿ. ಅಂದರೆ ಇಷ್ಟೊತ್ತಾಗಿದೆ ಅಂತ ನನಗೆ ಗೊತ್ತೇ ಇಲ್ಲ. ಆಮೇಲೆ ತೆಗೆದು ನಾನು ಸೀದಾ ಹೋಗ್ಬೇಕಾಗಿರೋನು ಮೇನ್ ರೋಡಲ್ಲಿ ಯಾವುದೋ ಕಾಲ್ ದಾರಿಲಿ ಗಾಡಿ ಮತ್ತೆ ತಿರ್ಗಾ ರೈಟ್‌ಗೆ ತಿರುಗ್ತಾ ಇದೆ. ರೈಟಿಗೆ ಸೀದಾ ಹೋದ್ರೆ ಒಂದು 15, 16ನೇ ಮನೆ ಹತ್ರ ಗಾಡಿ ನಿಂತೋಯ್ತು. ಅದಷ್ಟಕ್ಕದೇ ಆಫ್ ಆಗೋಯ್ತು. ನಾನು ಆಫ್ ಮಾಡಿಲ್ಲ. ಸೊ ಅಲ್ಲೋಗಿ ಅದು ಹಳೆ ಮನೆ. ಗೇಟು 2, 3 ಮೆಟ್ಲುಗಳು. ಅದು ಗಾಡಿ ಹತ್ಸೋದಕ್ಕೆ ಒಂದು ಜಾರಬಂಡಿ ಥರ ಮಾಡಿರ್ತಾರೆ. ಒಂದು 4 ಅಡಿದು ಸಿಮೆಂಟ್‌ದು ವಾಕಿಂಗ್ ಡಿಸ್ಟೆನ್ಸು. ಈ ಕಡೆ ಒಂದು ಹೂತೋಟ, ಈ ಕಡೆ ಹೂತೋಟ. ಮುಂದ್ಗಡೆ ಹೋದ್ರೆ ಲೈಟ್ ಬ್ಲೂ ಕಲರ್ ಡೋರ್. ಅವಾಗೆಲ್ಲ 2 ಡೋರ್ ಮಾಡೋರು. ಈ ಥರ ಈಗಿನ ಥರ ಒಂದೊಂದು ಡೋರ್ ಆಗ್ತಿರ್ಲಿಲ್ಲ. ಆ ಥರ ಡೋರು. ಅಲ್ಲೋಗಿ ಕೂತ್ಕೊಂಡು ನೀರು ಕುಡಿ ಅಂದೆ. ಕೊಟ್ಟರು, ಕುಡಿದೆ. ಇನ್ನೊಂದು ಗ್ಲಾಸ್ ಬೇಕಾ? ಇನ್ನೊಂದು ಗ್ಲಾಸ್ ಕುಡಿ ಅಂದೆ. 2, 3 ಗ್ಲಾಸ್ ಕುಡಿದೆ. ಒಳಗಡೆಯಿಂದ ಒಂದು ವಾಯ್ಸ್ ಬಂತು, ಯಾರೋ ಅದು ಅಂತ. ಯಾರೋ ಹುಡುಗ ಬಂದವನು ಗುರುಜಿ, ನೀರು ಕೇಳ್ತಾವನೆ ಅಂತ, ಕರಿ ಅವನ್ನ ಒಳಗಡೆ ಅಂತ. ಸೊ ಅವ್ರು ನಮ್ಮ ಗುರುಗಳು, ಶ್ರೀ ವಿದ್ವಾನ್ ಧರ್ಮರತ್ನಾಕರ ಮೊಟ್ಟ ಮೊದಲನೇ ಬಾರಿ ಭೇಟಿ ಮಾಡಿದಂತಹ ಸಮಯ. ಅಲ್ಲೋದ್ಮೇಲೆ ಏನಾಯಿತು ಬಿಡ್ತು ಅದೆಲ್ಲ ಮತ್ತೊಮ್ಮೆ ಇನ್ನೊಂದು ಸಲ ಹೇಳ್ತೀನಿ. ಬಟ್ ಮೂಲವಾಗಿ ಅನ್ನೋನ್ ಫ್ಯಾಕ್ಟ್, ನಾನು ಯಾವತ್ತೂ ಆ ರೋಡಲ್ಲಿ ಬಲಕ್ಕೆ ತಿರುಗ್ದೋನಲ್ಲ. ಅದು ಕಾಲ್ದಾರಿ, ಮೇನ್ ರೋಡು ಅಲ್ಲ, ಅಡ್ರಸ್ತೆನೂ ಅಲ್ಲ, ಕಾಲ್ದಾರಿ. ಸುಮ್ಮನೆ ಒಂದು ಗಾಡಿನ ನಡ್ಕೊಂಡು ಹೋಗ್ಬೋದು ಅಷ್ಟೇ. ಬಟ್ 15ನೇ ಮನೆಗೆ ಹೋಗಿ, 15ನೇ 16ನೇ ಮನೆದು ಅಲ್ಲೇ ಹೋಗಿ ಯಾಕೆ ನಿಂತ್ಕೊಳ್ತು ಗೊತ್ತಿಲ್ಲ. ಸೊ ಗುರುಗಳು ಸಿಗಬೇಕು ಅಂತಿತ್ತು. ಆದ್ರಿಂದ ಸಿಕ್ಕಿದ್ರು, ಮಾತುಕತೆ ಆಯಿತು. ಸುಮಾರು 7 ವರ್ಷ ನನ್ನ ಸಂಪರ್ಕದಲ್ಲಿ, ಗುರುಗಳ ಸಂಪರ್ಕದಲ್ಲಿ, ಅವರ ಒಂದು ಒಡನಾಟದಲ್ಲಿ, ಸಾನ್ನಿಧ್ಯದಲ್ಲಿದ್ದೆ. ಒಂದಷ್ಟು ವಿದ್ಯೆಗಳನ್ನು ಹೇಳಿಕೊಟ್ರು, ಸೂಕ್ಷ್ಮ ವಿದ್ಯೆ, ಸ್ಥೂಲ ವಿದ್ಯೆಗಳನ್ನು. ಇದೆಲ್ಲವೂ ಕೂಡ ಆಧ್ಯಾತ್ಮಿಕವಾಗಿ ನಡೆಯುವಂಥ ಅನ್ನೋನ್ ಫ್ಯಾಕ್ಟ್ಗಳು. ಇಷ್ಟು ದಿವಸ ಲೌಕಿಕದಲ್ಲಿ ಹೇಳಿದೆ. ಲೌಕಿಕದಲ್ಲಿ ಏನೇನು ನಡೆಯುತ್ತೆ? ಬರೀ ದುರ್ಘಟನೆಗಳು ನಡೆಯುತ್ತೆ, ಭಯ ಬೀಳಿಸುತ್ತೆ. ಏನೋ ದೆವ್ವ ಬಂತು, ಪೀಡೆ ಬಂತು, ಪಿಚಾಚಿ ಬಂತು, ಏನೋ ಗಾಳಿ ಬಂತು, ನನಗೆ ಹಂಗಾಯಿತು ಅನುಭವ, ನಾನು ದೆವ್ವ ನೋಡಿದೆ, ನನಗೆ ಅದು ನೋಡಿದೆ. ಈಗ ನಾನು ಹೇಳದ್ನಲ್ಲ, ಅನ್ನದಗಳು ಅನ್ನನೆಲ್ಲ ಗೋಡೆ ಮೇಲೆ ಎಸ್ದಂಗೆ. ಇದೆಲ್ಲ ಏನು ಅಂತಂದ್ರೆ ಸ್ವಲ್ಪ ಭಯ ಬೀಳಿಸುವಂಥ ಚಿತ್ರ ವಿಚಿತ್ರವಾಗಿರುವಂಥ ಘಟನೆಗಳೆಲ್ಲ ನಡೀತಾ ಇರ್ತದೆ. ಕಿಟಕಿ ಅದಷ್ಟು ಕದೆ ಕ್ಲೋಸ್ ಆಗ್ಬಿಡ್ತು. ಕೊಳಯಲ್ಲಿ ನೀರು ಸುರಿಯೋಕ್ಕೆ ಶುರು ಮಾಡ್ತು. ಇದು ಸುಮಾರು ಜನದ ಬಾಯಲ್ಲಿ ಕೇಳಿದ್ದೀನಿ. ಇದರಲ್ಲಿ 100ರಲ್ಲಿ 70 ಭಾಗ ಬರೀ ಕಲ್ಪನೆ. ಅಂದರೆ ಭಯ, ಹೆದರಿಕೆ, ಇದು ಎರಡಕ್ಕೆ ಮೊದಲು ವ್ಯತ್ಯಾಸ ತಿಳ್ಕೊಂಬಿಡಿ. ಭಯ ಅಂದ್ರೆ ಏನು? ಹುಲಿ ಬಂದ್ಬಿಡ್ತು ನನ್ನ ಎದುರುಗಡೆ, ನೈಜವಾದ ಹುಲಿ ಬಂದ್ಬಿಡ್ತು, ಇದನ್ನ ಭಯ. ಎಂಥವ್ರಿಗೂ ಭಯ ಪಟ್ಟೆ ಬಿಡ್ತಾರೆ. ಹೆದರಿಕೆ ಅಂದ್ರೆ ಏನು ಅಂತಂದ್ರೆ, ಹುಲಿ ಬಂದಿಲ್ಲ, ಬಂದ್ಬಿಟ್ರೆ, ನನ್ನನ್ನೇನಾದ್ರೂ ಬಂದು ಅಟ್ಯಾಕ್ ಮಾಡಿಬಿಟ್ರೆ, ಇದನ್ನ ಹೆದರಿಕೆ ಅಂತ ಕರೀತಾರೆ. ಫೋಬಿಯಾ, ಇಂಗ್ಲಿಷಲ್ಲಿ ಫೋಬಿಯಾ ಅಂತ ಕರೀತಾರೆ. ಫಿಯರ್ ಅಂಡ್ ಫೋಬಿಯಾ ಅಂದ್ರೆ ಒಬ್ರಿಗೆ ಎತ್ತರ ಕಂಡ್ರಾಗಲ್ಲ, ನೀರು ಕಂಡ್ರಾಗಲ್ಲ, ಬೆಂಕಿ ಕಂಡ್ರಾಗಲ್ಲ, ಸೊ ಕೋಲ್ಡ್ ಕಂಡ್ರಾಗಲ್ಲ, ಬಿಸಿ ಕಂಡ್ರಾಗಲ್ಲ. ಒಬ್ಬೊಬ್ರಿಗೆ ಒಂದೊಂದು ರೀತಿ ಫೋಬಿಯಾ. ಅದಕ್ಕೆ ಹೆದರಿಕೆ ಅಂತ ಕರೀತಾರೆ. ಈ ಹೆದರಿಕೆಯಿಂದ ಸುಮಾರು ಜನ ನನಗೆ ನೀರು ತೊಟ್ಟಿಕ್ತಾ ಇದೆ, ನೀರು ತೊಟ್ಟಿಕ್ತಾ ಇದೆ ಅಂತಾರೆ. ನಾನು ಹೋಗಿ ನೋಡಿ, ಎಲ್ಲಮ್ಮ ತೊಟ್ಟಿಕ್ತಾ ಇದೆ? ತೊಟ್ಟಿಕ್ಕಿದ್ರೆ ಸಾಕ್ಷಿ ಇರ್ಬೇಕಲ್ಲ. ಬಕೆಟ್ ಎಲ್ಲ ಒಣಗೋಗ್ಬಿಟ್ಟೈತೆ, ನೀರೇ ಇಲ್ಲ. ಇಲ್ಲ, ತೊಟ್ಟಿಕ್ತಾ ಇತ್ತು. ಸೊ 70 ಜನ ಇದು ಕೇವಲ ಭ್ರಮೇಲ್ ಬದುಕ್ತಾರೆ. ಬಟ್ 30% ಸೀರಿಯಸ್ ಆಗಿ ನೀರು ತೊಟ್ಟಿಕ್ತಾ ಇದೆ. ನಾನು ಹೋಗಿ ನೋಡಿದ್ದೀನಿ. ಬಟ್ ಇದರಲ್ಲಿ ಪರ್ಸೆಂಟೇಜ್ ಎಷ್ಟು ಅಂದರೆ 70-30. 30 ಖಂಡಿತವಾಗ್ಲೂ ನಡೆಯುತ್ತೆ. ಬಟ್ 70% ಕೇವಲ ಹೆದರ್ಕೊಂಡು, ಏನೋ ಯಾವುದೋ ದೆವ್ವದ ಸಿನಿಮಾ ನೋಡ್ಬಿಟ್ಟಿರ್ತಾರೆ, ದೆವ್ವದ ಕತೆ ಪುಸ್ತಕಗಳು ಓದ್ಬಿಟ್ಟಿರ್ತಾರೆ, ಸ್ಟೋರಿಗಳು ಕೇಳಿರ್ತಾರೆ, ಯಾರೋ ಅಕ್ಕಪಕ್ಕದವ್ರು ಹೇಳಿದ್ರು, ಟ್ರೈನಲ್ಲಿ ಹೇಳಿದ್ರು, ಹಿಂಗೆ ಪಕ್ಕದಲ್ಲಿ ಯಾರೋ ಕುತ್ಕೊಂಡಿದ್ದ, ಹಿಂಗೆ ಆಯ್ತು ಹಾಗೆ ಹೀಗೆ ಅಂತ. ಅದನ್ನು ಕೇಳಿ ಭಯ ಪಟ್ಕೊಳ್ಳೋರು ಒಂದಷ್ಟು ಜನ. ನನಗೆ ಬಂದಿರೋ ಕೇಸ್ಗಳಲ್ಲಿ ಬಹಳ ವಿಚಿತ್ರ ಅಂದರೆ, 37 ವರ್ಷ ಆತನಿಗೆ ಹೆದರಿಕೆಯಿಂದ ಹುಚ್ಚೊಯ್ಕತಾನೆ ಬೆಡ್ಡಲ್ಲಿ. ಸಣ್ಣ ಮಕ್ಕಳು ಹುಚ್ಚೊಯ್ಕೊಳ್ಳೋದು ಕೇಳಿದ್ದೀನಿ. ಬಟ್ ಇವನಿಗೆ 37 ವರ್ಷ ಹುಚ್ಚೊಯ್ಕೊಂಬಿಟ್ಟವನೆ. ಸೊ ಇದನ್ನ ಹೆಂಗೆ ನಿಲ್ಸೋದು ಗುರುಗಳಂತ? ಏನಿಲ್ಲ, ನಿಲ್ಸೋದೇನಿಲ್ಲ. ಭಯ ಬಿದ್ದವನು, ಅದಕ್ಕೋಸ್ಕರ ಭಯ ಅಲ್ಲ, ಹೆದರಿಕೆ ಅವನಿಗೆ, ಅದಕ್ಕೋಸ್ಕರ ಹಿಂಗೆ ಮಾಡ್ಕೊಳ್ಳೋ. ಏನು ಹೆದರಿಕೆ? ಯಾರೋ ಈ ಥರ ದೆವ್ವ ಸ್ಟೋರಿ ಹೇಳೋರು, ಅದನ್ನು ಕೇಳ್ಬಿಟ್ಟು ಎಲ್ಲಿ ಅದು ಬಂದ್ಬಿಡುತ್ತೋ, ಎಲ್ಲಿ ನಾನು ನಡ್ಕೊಂಬಿಡ್ತದೋ, ಈ ರೂಪದಲ್ಲಿ ನೋಡಿದ್ದೆಲ್ಲ ಕತ್ಲು ನೋಡಿದ್ರೆ ಭಯ, ಕಪ್ಪುಗಿರೋದು ನೋಡಿದ್ರೆ ಭಯ. ಆದ್ರಿಂದ ಅವನಿಗೆ ಹಿಂಗೆ ಮಾಡಿ 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 ಈ ರೀತಿ ಮಾಡ್ಕೊಂಡಿದ್ದೆ. ಬಂದ, ಒಂದಷ್ಟು ಅವನಿಗೆ ಮಂತ್ರಗಳು ಹೇಳ್ಕೊಟ್ಟೆ. ಮಂತ್ರ ಸಿದ್ಧಿ ಮಾಡಪ್ಪ, ಖಂಡಿತವಾಗ್ಲೂ ಭಯ ಹೋಗುತ್ತೆ. ಒಂದು ತಾಯ್ತ ಕೊಟ್ಟೆ, ಕೆಲವೊಂದು ಹೀಲಿಂಗ್ ಸ್ಟೋನ್ ಇದೆ, ಅದನ್ನು ಕೊಟ್ಟೆ, ಇಟ್ಕೊಂಡ. ಈಗ ವಾಸಿ ಆಯಿತು. ಅಂದರೆ ಹುಚ್ಚ ಇಳ್ಕೊಳ್ತಾ ಇಲ್ಲ ಬೆಡ್ಡಲ್ಲಿ, ನಿಲ್ಲಿಸ್ಬಿಟ್ಟ. ಬಟ್ ಆದರೂ ಕೂಡ ಅವನ ಹೆದರಿಕೆ ವಾಸಿ ಆಗಲಿಲ್ಲ. ಯಾಕೆಂದರೆ ಮನೋರೋಗಕ್ಕೆ ಮದ್ದಿಲ್ಲ ಅಂತಾರೆ. ಇದೆಲ್ಲವೂ ಕೂಡ ಲೌಕಿಕದಲ್ಲಿ ನಡೆಯೋದು. ಆಧ್ಯಾತ್ಮಿಕದಲ್ಲಿ ಏನಾಗುತ್ತೆ ಅಂದರೆ, ಕೆಲವರಿಗೆಲ್ಲ ನಡೆಯುವಂಥದ್ದು ಅದ್ಭುತವಾದ ಪವಾಡಗಳು. ಯಾರೋ ಒಬ್ಬ ಆಕೆ
ಮಧ್ಯಮ ವರ್ಗದವಳು, ಒಂದು 40 ವರ್ಷ ಆಕೆಗೆ ವಯಸ್ಸು. ಎಲ್ಲೋ ಇಲ್ಲಿಂದ ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಹೇಳಿ ಯಾವುದೋ ಕಾಶಿಗೋ ರಾಮೇಶ್ವರಕ್ಕೋ ಎಲ್ಲೋ ಹೋಗಿದ್ದಾಳೆ, ಗೊತ್ತಿಲ್ಲ, ನಾರ್ತ್ ಸೈಡಲ್ಲಿ ಹೋಗಿದ್ದಾಳೆ. ಪರ್ಸ್ ಕಳ್ತನ ಆಗ್ಬಿಟ್ಟಿದೆ. ರಾಮನ ಭಕ್ತಿ ಆತೆ. ನೀನು ನನಗೆ ದುಡ್ಡು ಕೊಡಿಸೋವರೆಗೂ ನಾನು ಇಲ್ಲಿ ಬಿಟ್ಟು ಕದಲಲ್ಲಪ್ಪ. ನೀನು ನನಗೆ ಪರ್ಸನ್ನ ಕಳೆದೋಗ್ಬಿಟ್ಟೈತೆ. ಆ ಪರ್ಸಲ್ಲಿ ಇಷ್ಟು ದುಡ್ಡಿತ್ತು, ಕೆಲವೊಂದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇತ್ತು, ಅದು ಹೋದ್ರೋಗ್ಲಿ. ನಾನು ಹೋಗಿ ಇನ್ನೊಬ್ಬರ ಹತ್ರ ಭಿಕ್ಷೆ ಬೇಡಿ ದಯವಿಟ್ಟು ಭಿಕ್ಷೆ ಕೊಡಿ ಅಂತ ನಾನು ಬೇಡಲ್ಲ. ನಾನು ಬೇಕಾದ್ರೆ ಇಲ್ಲೇ ಸಾಯಕ್ಕೆ ರೆಡಿ ಇದ್ದೀನಿ, ನಿನ್ನಿಷ್ಟ ಭಗವಂತ ಅಂದ್ಬಿಟ್ಟು ಹೋಗಿ ರೈಲ್ವೆ ಸ್ಟೇಷನಲ್ಲಿ ಕೂತ್ಕೊಂಡಿದ್ದಾಳೆ. ರೈಲ್ವೆ ಸ್ಟೇಷನಲ್ಲಿ ಕಳ್ತನ ಆಗಿರೋದು. ಸ್ಟಾಪ್ ಬಂತು, ಇಳ್ಕೊಂಡ್ಲು. ಬಟ್ ಅವಳದು ಬ್ಯಾಗ್ ಇಲ್ಲ, ಯಾರೋ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಕುಂತ್ಕೊಂಡಿದ್ದ ಜಾಗದಲ್ಲಿ ಆಕೆಗೆ ನೈಜವಾಗಿ ಯಾರೋ ಬಂದು ಯಾಕಮ್ಮ ಹಿಂಗೆ ಕೂತಿದ್ಯಾ ಅಷ್ಟೊತ್ತಿಂದ ಅಂತ ಕೇಳೋರೆ. ಯಾರೋ ಒಬ್ರು, ಯಾವುದೋ ವ್ಯಕ್ತಿ. ಇಲ್ಲ, ಈ ಥರ ಕುತ್ಕೊಂಡಿದ್ದೆ, ನನಗೆ ಯಾವುದೋ ಮೋಸ್ಟ್ಲಿ ವಾರಣಾಸಿ ಅನಿಸುತ್ತೆ, ವಾರಣಾಸಿಗೆ ಅಂತ ಹೋಗ್ಬೇಕಾಗಿತ್ತು. ಅದು ಯಾವುದದು, ವಾರಣಾಸಿನೇ, ಕಾಶಿಗೆ ಹೋಗ್ಬೇಕಾಯಿತು. ಹಾಗಾಗಿ ನನಗೆ ಹಿಂಗಾಯಿತು, ಕಳೆದೋಯ್ತು ಅಂತ. ಆತ, ನಾನು ಇಲ್ಲಿವನೇ ಬಾಮ್ಮ, ಕನ್ನಡದವನೇ, ಬಟ್ ನಾನು ಬಂದು ಇಲ್ಲಿ ನೆಲೆಸಿದ್ದೀನಿ, ನಿನ್ನನ್ನು ಕರ್ಕೊಂಡು ಹೋಗ್ತೀನಿ, ನಿನಗೇನು ಅಭ್ಯಂತರ ಇಲ್ಲ ಅಂದರೆ ನಾನು ಪುಕ್ಸಟ್ಟೆ ಮಾಡೋದಿಲ್ಲ, ನಿನಗೆಲ್ಲ ಸುತ್ತಾಡಿಸ್ಬಿಟ್ಟು ಒಂದು ಅಡ್ರೆಸ್ ಕೊಡ್ತೀನಿ, ಅದಕ್ಕೆ ಕಳಿಸು ನೀನು ಅಂತ ಅಂದ್ಬಿಟ್ಟು ಅವನೇ ಆಟೋದಲ್ಲಿ ಕೂತ್ಕೊಂಡು ಅವಳಿಗೆ ಎಲ್ಲ ಕರ್ಕೊಂಡೋಗಿ ದರ್ಶನ ಮಾಡಿಸಿ, ಟಿಕೆಟ್ ಎಲ್ಲ ಕೊಡಿಸಿ, ಊಟ ಕೊಡಿಸಿ, ಅಲ್ಲಿ ಪ್ರಸಾದ ಗಿಸಾದ ಎಲ್ಲ ಕೊಟ್ಟು, ನದಿಲಿ ಸ್ನಾನ ಮಾಡಿಸಿ ವಾಪಸ್ ಕರ್ಕೊಂಬಂದು ಟ್ರೈನ್ ಟಿಕೆಟು ಕೂಡ ಕೊಡಿಸಿ, ಹೋಗೋದಕ್ಕೆ ಸುಮಾರು ಒಂದು 18 ಗಂಟೆ 16 ಗಂಟೆ ಜರ್ನಿ. ಅದಕ್ಕೆ ಬೇಕಾಗಿರುವಂಥ ಊಟ ಗೀಟ ಎಲ್ಲ ಪಾರ್ಸಲ್ ಕೊಟ್ಟು ಒಂದಷ್ಟು ದುಡ್ಡು ಕೊಟ್ಬಿಟ್ಟು, ಈ ಚೀಟಿಲಿ ನಾನು ಬರೆದಿಟ್ಟಿದ್ದೀನಿ ನನ್ನ ಅಡ್ರೆಸ್ನ, ನೀನು ನನಗೆ ವಾಪಸ್ ಕೊಟ್ಬಿಡಮ್ಮ, ಮರಿಬೇಡ, ಇಂಥವನ್ನೆಲ್ಲ ಇಟ್ಕೊಳ್ಳಲ್ಲ, ನಾನು ಬಡವನೇ, ದಿನಕೂಲಿ ಕೆಲಸ ಮಾಡೋನು, ಅದೇ ಖಂಡಿತವಾಗ್ಲೂ ನಾನು ಮನೆಗೆ ಹೋಗಿದ ತಕ್ಷಣವೇ ನಿಮ್ಮ ಅಕೌಂಟ್ಗೆ ಹಾಕ್ಬಿಡ್ತೀನಿ ಅಂತೇಳಿ. ಇದು 2021ರಲ್ಲಿ ನಡೆದಂತಹ ಘಟನೆ. ಸೊ ಆ ಅಮ್ಮ ಮನೆಗೆ ಬಂದು ಬಹಳ ನೆನ್ಕೊಂಡ್ಲು ಆತನ ಹೆಸರು ರಾಮ್ ಪ್ರಸಾದ್ ಅಂತ ಹೆಸರು. ಸೊ ಮನೆಗೆ ಬಂದ್ಮೇಲೆ ನೋಡಿದ್ರೆ ಆ ಚೀಟಿ ತೆಗೆದ್ರೆ ಅದು ಎನ್ವಲಪ್ಪಲ್ಲಿ ಗಮ್ಮ ಕಣ್ಸೋನೆ, ಒಳಗಡೆ ಏನಿಲ್ಲ, ಬರೀ ಪೇಪರ್ ಐತೆ, ಯಾವ ಅಡ್ರೆಸ್ಸು ಇಲ್ಲ, ಏನಿಲ್ಲ. ಈಗ ಎಲ್ಲಿ ಕಳಿಸ್ತಾಳೆ ಇವಳು? ಯಾರು ಸಿಕ್ಕಿರೋದು? ಸೊ ರಾಮನ ಭಕ್ತೆ ಇದೆಲ್ಲವೂ ಕೂಡ ಆಧ್ಯಾತ್ಮಿಕವಾಗಿ ನಡೀತದೆ. ಅಂದರೆ ಭಕ್ತಿಯಲ್ಲಿ ಯಾರು ಪರವಶರಾಗ್ಬಿಟ್ಟಿರ್ತಾರೆ, ತನ್ನನ್ನು ತಾನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಬಿಟ್ಟಿರ್ತಾರೆ, ಭಗವಂತನಿಗೆ ಶರಣಾಗತಿ ಆಗಿಬಿಟ್ಟಿರ್ತಾರೆ, ಇಂಥವ್ರಿಗೆ ಈ ರೀತಿ ಎಲ್ಲ ನಡೆಯುತ್ತೆ, 100% ನಡೆಯುತ್ತೆ. ಹಿಂದೆ ಪವಾಡ ಇತ್ತು, ಇವತ್ತು ಇದೆ, ಮುಂದೆನೂ ಇರುತ್ತೆ, ಗ್ಯಾರಂಟಿ ಇರುತ್ತೆ. ಅದನ್ನು ಕೆಲವರು ಒಪ್ಪುಗೊಳ್ತಾರೆ, ಕೆಲವರು ಒಪ್ಪುಗಳಲ್ಲ. ಒಪ್ಪುಗಳದಿದ್ದವ್ರನ್ನ ಬಿಟ್ಬಿಡಿ, ಅವೆಲ್ಲ ಬೇಕಾಗಿಲ್ಲ. ಅನುಭವಕ್ಕಿಂತ ದೊಡ್ಡ ಗುರು ಜಗತ್ತಿನಲ್ಲಿ ಯಾರೂ ಇರೋದಕ್ಕೆ ಸಾಧ್ಯವಿಲ್ಲ. ನಮ್ಮ ಅನುಭವಗಳು ನಮಗೆ ಅಮೃತದ ಸಮಾನ. ಅದು ಸಕಾರಾತ್ಮಕವಾಗಿದ್ದರೆ. ನಕಾರಾತ್ಮಕವಾಗಿದ್ದರೆ ಅದೆಲ್ಲ ಲೌಕಿಕದ ಅನ್ನೋನ್ ಫ್ಯಾಕ್ಟ್ಗಳು, ಸಕಾರಾತ್ಮಕವಾಗಿದ್ದರೆ ಅದೆಲ್ಲ ಆಧ್ಯಾತ್ಮಿಕದ ಅನ್ನೋನ್ ಫ್ಯಾಕ್ಟ್ಗಳು. ಸೊ ಈ ರೀತಿ ನಡೆದಂಥ ಘಟನೆಗಳು. ಇನ್ನೊಂದು, ಈಗಲೂ ಕೂಡ ನಾನು ನಿಮ್ಮನ್ನು, ಆ ಅಪ್ಪಂಗೆ ಸ್ವಲ್ಪ ಈ ಕ್ಯಾಮ್ರಾ ಫೋಬಿಯಾ, ಮುಂದೆ ಬರಲ್ಲ, ಬೇಕಾದ್ರೆ ಪರಿಚಯ ಮಾಡಿಸ್ತೀನಿ. ಮಂತ್ರಾಲಯದಿಂದ ತಂದಂಥ ಒಂದು ನಿಂಬೆಹಣ್ಣು, ಆ ನಿಂಬೆಹಣ್ಣಿಗೆ ಇವತ್ತು 18 ವರ್ಷ ಆಯುಸ್ಸು, ಏನೂ ಆಗಿಲ್ಲ. ಅಂದರೆ ಒಣಗೋಗಿಲ್ಲ, ಕೊಳ್ತೋಗಿಲ್ಲ. ಒಣಗೋಗಿದೆ, ಒಂದು ಲೈಟಾಗಿ ಅದ್ರ ಮೇಲೆ ಒಂಥರ ಕಲರ್ ಬಂದಿದೆ, ಬಟ್ ಅದ್ಭುತವಾಗಿದೆ ನಿಂಬೆಹಣ್ಣು, ಏನೂ ಆಗಿಲ್ಲ. 18 ವರ್ಷ ನಿಂಬೆಹಣ್ಣಿಗೆ ಆಯುಷು. ನಾನು ಇದನ್ನು ನೋಡಿಲ್ಲ, ನಾನು ಭಾಳ ಏನೋ ಅದು ಜಜ್ಜೋಗ್ಬಿಟ್ಟಿರ್ತದೆ, ಏನೋ ಆಗ್ಬಿಟ್ಟು, ಬಟ್ ತುಂಬ ಚೆನ್ನಾಗಿ ರೌಂಡ್ ಸರ್ಕಲ್ ಹಾಗೆ ಇದೆ. ಸುಮಾರು 18 ವರ್ಷ ಆ ನಿಂಬೆಹಣ್ಣಿಗೆ ಇನ್ನೂ ಇಟ್ಕೊಂಡಿದ್ದಾನೆ ಅಯ್ಯಪ್ಪ. ಒಂದು ದಿವಸ ನಿಮ್ಗೆ ಯಾವಾಗಾದರೂ ನಾಚಿಕೆ ಬಿಟ್ಟು ಬಾಪ ಒಂದು ಸ್ವಲ್ಪ ಮಾತಾಡಿ ಇದನ್ನೆಲ್ಲ ಜನಗಳಿಗೆ ತಿಳಿಸ್ಬೇಕು ಅನ್ನೋದನ್ನು ಕರ್ಕೊಂಬಂದ್ಬೇಕಾದ್ರೆ ತೋರಿಸ್ತೀನಿ. ಇದು ಸಾಧ್ಯನಾ? 18 ವರ್ಷ ಒಂದು ನಿಂಬೆಹಣ್ಣಿಗೆ ಆಯುಷ್ ಇರೋದಕ್ಕೆ ಸಾಧ್ಯನಾ? ಪೂರ್ತಿ ಒಣಗೋಗಿಲ್ಲ, ಅದು ಇನ್ನೂ ತೂಕವಾಗೇ ಇದೆ. ನೀವು ಪೂರ್ತಿ ಜೊಳ್ಳಾಗ್ಬಿಟ್ರೆ, ಹಿಂಗೆ ಹೊಡೆದ್ಬಿಟ್ರೆ ಹೋಗ್ಬಿಡ್ಬೋದು, ಹಗುರ ಆಗ್ಬಿಡ್ತದೆ, ಅದು ಹಗುರ ಆಗಿಲ್ಲ, ಹಿಂಗೆ ಇದೆ. ಇದೆಲ್ಲ ಏನು ಅಂತಂದರೆ ನಿಜವಾಗ್ಲೂ ಆಧ್ಯಾತ್ಮಿಕದಲ್ಲಿ ನಡೆಯುವಂಥ ಅನ್ನೋನ್ ಫ್ಯಾಕ್ಟ್ಗಳಿವೆಲ್ಲ. ಈ ಅನ್ನೋನ್ ಫ್ಯಾಕ್ಟ್ಗಳನ್ನು ನಮಗೆ ಸಾಕಷ್ಟು ಜನಕ್ಕೆ ಯಾವುದೋ ಒಂದು ರೂಪದಲ್ಲಿ ಭಗವಂತ ನೇರವಾಗಿ ಬರೋದಿಲ್ಲ, ಬಟ್ ಇಂಡೈರೆಕ್ಟಲ್ಲಿ ಬರ್ತಾರೆ. ನನಗಂತೂ ಈ ರೀತಿ ಅದ್ಭುತವಾಗಿ ಆಗ್ಬಿಟ್ಟಿದೆ, ಸುಮಾರು ಸಲ ಆಗಿದೆ. 1-2 ಅಲ್ಲ, ಸಾವಿರಾರು ಘಟನೆಗಳು ಈ ರೀತಿ ನಡೆದಿದೆ. ಬಟ್ ಕೆಲವ್ರಿಗಿದು ನಾನು ಹೇಳ್ತಾ ಇರೋದೆಲ್ಲ ಹೋಲಿಕೆ ಆಗುತ್ತೆ. ಯಾರ್ಯಾರಿಗೆ ಇನ್ನೂ ಅನುಭವಗಳಾಗಿಲ್ಲ, ಇವನೇನೋ ಬೋರ್ಡೇ ಬಿಡ್ತಾವನೆ, ಏನದು ಟ್ರೈನ್ ಬಿಡ್ತಾವನೆ, ರೀಲ್ ಬಿಡ್ತಾವನೆ, ನಾವು ಸುತ್ಕತ್ತೀರಿ ಅಂತ ಏನೇನೋ ಹೇಳ್ತಾರೆ. ಬಟ್ ಹೇಳ್ಕೊಳ್ಳಿ, ತೊಂದರೆ ಇಲ್ಲ. ಯಾಕೆಂದರೆ ಹೇಳಿದ್ನಲ್ಲ, ಅನುಭವಕ್ಕಿಂತ ದೊಡ್ಡ ಗುರು ಯಾರೂ ಇಲ್ಲ.
ಎಲ್ಲಿವರೆಗೂ ನಿಮ್ಗೆ ಅನುಭವ ಆಗೋದಿಲ್ಲ ಅಲ್ಲಿವರೆಗೂ ನೀವು ಅದನ್ನು ಯಾವುದನ್ನು ನಂಬೋದಿಲ್ಲ. ಪಾಪ ಒಬ್ಬೊಬ್ರು ಏನೋ ಈ ರೀತಿ ನನಗೆ ದೇವರು ದರ್ಶನ ಕೊಟ್ಟ ಹಾಗೆ ಹೀಗೆ ಅಂತ ಹೇಳ್ತಾರೆ. ದೇವರು ಯಾವತ್ತೂ ನೈಜವಾಗಿ ದರ್ಶನ ಕೊಡೋದಿಲ್ಲ. ಇಂಡೈರೆಕ್ಟ್ ಅಲ್ಲಿ ಈ ರೀತಿ ನಡೀತಾ ಇರ್ತದೆ. ಹೊಟ್ಟೆ ಹಸ್ದ್ಬಿಟ್ಟಿದೆ ನನಗೊಂದ್ಸಲ, ಕೈ ಎತ್ತಿ ಭಿಕ್ಷೆ ಬೇಡಕ್ಕೂ ನನ್ನ ಕೈಯಲ್ಲಿ ಶಕ್ತಿ ಇಲ್ಲ. ತಲೆ ಬಗ್ಗಿಸ್ಬಿಟ್ಟಿದ್ದೀನಿ, ಗೋಡೆಗೆ ಹೊರ್ಕೊಂಡಿದ್ದೀನಿ. ತಲೆ ಎತ್ತಕ್ಕೂ ಕೂಡ ಶಕ್ತಿ ಇಲ್ಲ. ಯಾರಾದರೂ ಬಂದು ಊಟ ಕೊಟ್ರೆ ಒಂದು ಸ್ವಲ್ಪ ತಿಂದ ಮೇಲೆ ಬೇಕಾದ್ರೆ ಒಂಚೂರು ಚೇತರಿಸ್ಕೊಳ್ತೀನಿ, ತಲೆ ಎತ್ತೀನಿ, ಮಾತಾಡ್ತೀನಿ. ಭಗವಂತ ನೀನೇ ಗತಿ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ರೆ ಯಾರೋ ಒಬ್ಳು ತಾಯಿ ಬಂದು ನನಗೆ ಪ್ರಸಾದ ಕೊಟ್ಬಿಟ್ಟು ಹೋದ್ರು. ಅದನ್ನ ನೋಡಿದ ತಕ್ಷಣನೇ ನನಗೆ ಅಮೃತ ಕಣ್ಣಂಗೆ ಆಗೋಯ್ತು. ಯಾವುದೋ ಒಂದು ಪುಳಿಯೋಗರೆನೋ ಏನೋ ಒಂದು ಆತನ ಗಬ 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 ಅಂತ ತಿನ್ಬಿಟ್ಟೆ. ಊಟ ಕಂಡಿದ ತಕ್ಷಣನೇ ತಿನ್ಬಿಟ್ಟೆ. ಇನ್ನೊಂದು ಪ್ಲೇಟ್ ಬೇಕಂದ್ಲು, ಹೂನಮ್ಮ ಅಂತಂದು ಇನ್ನೊಂದು ಪ್ಲೇಟ್ ತಂದು ಕೊಟ್ಲು, ಅದನ್ನು ತಿನ್ಬಿಟ್ಟೆ. ನಾನು ತಿನ್ನೋದು ನೋಡ್ಬಿಟ್ಟು ಒಂದು ಬಿಸ್ಲರಿ ವಾಟರ್ ತಂದುಕೊಟ್ಲು. ನಿಮಗೆ ಊಟ ಹೊಟ್ಟೆ ತುಂಬಿಲ್ಲ ಅನಿಸುತ್ತೆ, ಹೋಟ್ಲಲ್ಲಿ ತಂದು ಕೊಡ್ತೀನಿ ಅಂದ್ಬಿಟ್ಟು ಪಾಪ ಹೋಟ್ಲಲ್ಲಿ ಹೋಗಿ ಒಂದಷ್ಟು ಅನ್ನ ಸಾಂಬಾರು ಚಪಾತಿ ಎಲ್ಲ ತಂದುಕೊಟ್ಲು. ಆಗ ಒಂಚೂರು ಸಮಾಧಾನ ಆಯಿತು. ಅಂದರೆ ನಾನು ಕೇಳಲಿಲ್ಲ, ಕೇಳಕ್ಕೆ ಮನಸ್ಸು ಇಲ್ಲ, ಕೇಳಕ್ಕೆ ಶಕ್ತಿನೂ ಇಲ್ಲ. ಇದ್ದಿದ್ದ ಜಾಗದಲ್ಲಿ ನೀನೇ ಕಾಪಾಡಪ್ಪ, ಏನಾದರೂ ಕೊಟ್ಟರೆ ಬದುಕ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂದಾಗ ಆ ರೀತಿ ಬಂದು ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾರೆ. ಜೈಸಾ ಚಿಂತನ್ ವೈಸಾ ಜೀವನ್. ಹೇಗೆ ನೀವು ನಿಮ್ಮ ಒಳಗಡೆ ಆಲೋಚನೆಗಳನ್ನು ಮಾಡ್ತೀರಾ ಆ ರೀತಿ ಸಮಾಜದಲ್ಲಿ ಎಲ್ಲವೂ ಕೂಡ ನಡೀತಾ ಇರ್ತದೆ. ಯಥಾ ದೃಷ್ಟಿ ತಥಾ ಸೃಷ್ಟಿ ಅಂತ ಹೇಳ್ತಾರೆ ಇದು ಸಂಸ್ಕೃತದಲ್ಲಿ. ಆದ್ದರಿಂದ ನೀವು ಏನೇನು ಆಲೋಚನೆಗಳು ಮಾಡ್ತಾ ಇರ್ತೀರೋ ಅದೆಲ್ಲವೂ ಕೂಡ ನಡೆಯುತ್ತೆ. ಇದೆಲ್ಲವೂ ಕೂಡ ಆಧ್ಯಾತ್ಮಿಕವಾಗಿರುವಂತಹ ಅನ್ನೋನ್ ಫ್ಯಾಕ್ಟ್ಗಳು. ಇದನ್ನು ಹೇಳ್ತಾ ಹೋದರೆ ಮುಗಿಯೋದಿಲ್ಲ. ಇದನ್ನು ನೀವು ವರ್ಷಾನುಗಟ್ಟಲೆ ಹೇಳಿದ್ರು ಕೂಡ, ಜನ್ಮ ಜನ್ಮಾಂತರಕ್ಕೆ ಹೇಳಿದ್ರು ಇದು ಮುಗಿಯೋದಿಲ್ಲ. ಅಷ್ಟೊಂದು ಅನ್ನೋನ್ ಫ್ಯಾಕ್ಟ್ಗಳಿದ್ದಾವೆ. ಉದಾಹರಣೆಗೆ 1 ಗಂಟೆಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಹೇಳೋಕ್ಕೆ ನಾನು ನಿಮಗೆ ಇಷ್ಟಪಡ್ತೀನಿ. ಇನ್ನು ಅಲೌಕಿಕದಲ್ಲಿ ನಿಮಗೆಲ್ಲ ಅಘೋರಿಗಳು ನೋಡಿರಬಹುದು. ಕೇವಲ ಕುಂಭಮೇಳದಲ್ಲಿ ಮಾತ್ರನೇ ನಿಮಗೆ ದರ್ಶನ ಕೊಡ್ತಾರೋ ಹೊರತು ಬಾಕಿ ಟೈಮಲ್ಲಿ ನಿಮಗೆ ಒಬ್ಬರು ಅಘೋರಿಗಳು ಸಿಗೋದಿಲ್ಲ. ಆ ಸಮಯದಲ್ಲಿ ಕಡಿಮೆ ಅಂದರೂ ಒಂದು 21 ಲಕ್ಷ ಜನ ಅಘೋರಿಗಳು ಬಂದು ಆ 5 ರೀತಿ ಮಾಘಸ್ನಾನವನ್ನು ಮಾಡ್ಕೊಂಡು ಹೋಗ್ತಾರೆ. ಅಂದರೆ 5 ಸ್ನಾನವನ್ನು ಒಟ್ಟುಗೂಡಿಸಿದ್ರೆ 21 ಲಕ್ಷ ಅಘೋರಿಗಳು ಬರ್ತಾರೆ. ಎಲ್ಲಿರ್ತಾರೆ ಬಾಕಿ ಟೈಮಲ್ಲಿ? ನಮಗೆಲ್ಲ ವೋಟ್ ಲಿಸ್ಟ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ. ಅವ್ರಿಗೆ ಯಾವುದೂ ಇಲ್ಲ. ಯಾವ ಆಧಾರ್ ಕಾರ್ಡು, ವೋಟ್ ಲಿಸ್ಟ್ ಕಾರ್ಡ್ ಏನೂ ಇಲ್ಲ. ಇವರೆಲ್ಲ ಯಾರು? 21 ಲಕ್ಷ ಕಾಡಲ್ಲೇ ಇರ್ತೀನಿ ಅಂದರೂ ಒಂದು ಸುಳಿವಾದರೂ ಸಿಗಬೇಕು, ಇವ್ರು ಇಂಥ ಕಡೆ ಇರ್ತಾರೆ ಇಲ್ಲ ಅಂತ. ನಿಮ್ಗೆ ಯಾವ ಸುಳಿವು ಕೂಡ ಸಿಗೋದಿಲ್ಲ. ಈ ಮಹಾಭಾರತದಲ್ಲಿ ನಾವೆಲ್ಲರೂ ಕೇಳಿದಂಗೆ ಕೃಷ್ಣ ಅಂತ ದ್ರೌಪದಿ ಕರೆದ್ರೆ ಅಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಕೃಷ್ಣ ಅಂತ ಅರ್ಜುನ ಕರೆದ್ರೆ ಅಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಕೃಷ್ಣ ಅಂತ ರಾಧಾ ಕರೆದ್ರೆ ಅಲ್ಲಿ ಪ್ರತ್ಯಕ್ಷ ಆಗ್ತಾನೆ. ರುಕ್ಮಿಣಿ ಕರಿತಾಳೆ, ಸತ್ಯಭಾಮ ಕರಿತಾಳೆ, ಎಲ್ಲರ ಹತ್ರನೂ ಇರ್ತಾನೆ. ಬಟ್ ಒಬ್ಬ ಕೃಷ್ಣ ಎಲ್ಲಿ ಎಷ್ಟು ಕಡೆ ಹೆಂಗೆ ಇರಕ್ಕೆ ಸಾಧ್ಯ? ಅಂದರೆ ಮಾಯಾವಿ. ಆತ ಪವಾಡ ಪುರುಷ, ಸರ್ವಾಂತರ್ಯಾಮಿ, ತ್ರಿಕಾಲಜ್ಞಾನಿ. ಸೊ 108 ನಾಮಧೇಯಗಳು ಆತನಿಗೆ. ಆದ್ದರಿಂದ ಅವನಿಗೆಲ್ಲವೂ ಎಲ್ಲ ಕಡೆನೂ ಪ್ರಾಪ್ತಿಯಾಗುವಂಥ ಒಂದು ಶಕ್ತಿ. ಇದನ್ನ ಒಳ್ಳೆದಕ್ಕೆ ಬಳಸ್ಕೊಂಡ್ರೆ ತಂತ್ರ ಅಂತಾರೆ, ಕೆಟ್ಟದಕ್ಕೆ ಬಳಸ್ಕೊಂಡ್ರೆ ಕುತಂತ್ರ ಅಂತಾರೆ. ರಾವಣನು ಕೂಡ ಮಾಯಾವಿನೇ. ಅವನು ಅದನ್ನು ಕುತಂತ್ರಕ್ಕೆ ಬಳಸ್ಕೊಂಡ. ಕೃಷ್ಣನು ಕೂಡ ಮಾಯಾವಿನೇ, ಬಟ್ ಅವನು ತಂತ್ರಕ್ಕೆ ಬಳಸ್ಕೊಂಡ. ತಂತ್ರ ಅಂದ್ರೆ ಏನು? ಒಳ್ಳೆದಕ್ಕೆ, ಇನ್ನೊಬ್ಬರನ್ನ ಕಾಪಾಡೋದಕ್ಕೆ, ಉಳಿಸೋದಕ್ಕೆ. ತಾನು, ತನ್ನ ಕುಟುಂಬ, ತನ್ನ ಊರು, ತನ್ನ ನಾಡು, ತನ್ನ ದೇಶ, ಇಡೀ ಭೂಮಂಡಲ ಕಾಪಾಡೋದಕ್ಕೆ ತಂತ್ರಗಳನ್ನು ಬಳಸ್ತಾರೆ. ಯಾರ್ಯಾರು ಕುತಂತ್ರ ಬಳಸ್ತಾರೆ, ಕೇವಲ ಅವನಿಗೋಸ್ಕರ, ಅವನ ಇಚ್ಛೆಗಳನ್ನು ಪೂರೈಸ್ಕೊಳ್ಳೋದಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ ಮಾಡುವಂಥವ್ರು ಕುತಂತ್ರಿಗಳು. ಅಂದರೆ ಇನ್ನೊಬ್ಬನ ಲಾಸ್ ಆಗಲಿ, 10 ಜನ ಸತ್ರು ಪರವಾಗಿಲ್ಲ ನಾನು ಬದುಕಬೇಕು, 100 ಜನ ಹೋದ್ರೂ ಪರವಾಗಿಲ್ಲ ನಾನು ಬದುಕಬೇಕು, 1000 ಜನ ಹಾಳಾಗ್ಲಿ ನಾನು ಬದುಕಬೇಕಷ್ಟೆ. ಇಂಥವ್ರಿಗೆ ಕುತಂತ್ರಗಳು ಬಳಸ್ಕೊಳ್ಳೋದನ್ನೇ ಇವ್ರು ಯಾರು ಆ ಥರ ಇರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ರಾವಣ ಕುತಂತ್ರಿ, ಕೃಷ್ಣ ತಂತ್ರಿ, ತಾಂತ್ರಿಕ ಅಂತ ಬೇಕಾದ್ರೆ ಕರಿಬಹುದು. ಸೊ ಕೆಲವೊಂದು ವರ್ಡ್ಗಳು ಸಮಾಜದಲ್ಲಿ ಆಡ್ಭಾಷೆಯಲ್ಲಿ ಆಡ್ಬಿಟ್ಬಿಟ್ಟಿದ್ದಾರೆ, ಅದಕ್ಕೆ ಭಯ ಬೀಳ್ತಾರೆ ಕೆಲವರು. ಮಾಂತ್ರಿಕ ಅಂದರೆ ಅದು ನೆಗೆಟಿವ್ ವರ್ಡ್ ಅಲ್ಲ, ಪಾಸಿಟಿವ್ ವರ್ಡ್. ಮಂತ್ರ ಹೇಳೋನಿಗೆ ಮಾಂತ್ರಿಕ, ತಾಂತ್ರಿಕ, ತಂತ್ರ ಮಾಡೋನಿಗೆ ತಾಂತ್ರಿಕ. ಕೃಷ್ಣ ಕೂಡ ತಾಂತ್ರಿಕ. ಕುತಂತ್ರಿ ಅಂತ ಯಾರಂದ್ರೆ ಅವನು ರಾವಣ, ಕಂಸ, ದುರ್ಯೋಧನ, ಶಕುನಿ, ಇವರೆಲ್ಲ ಕುತಂತ್ರಿಗಳು. ಅಂದ್ರೆ ಇವರು ತಂತ್ರ ಅಲ್ಲ, ಇವರೆಲ್ಲ ಕುತಂತ್ರಕ್ಕೆ ಬಳಸುವಂಥವ್ರು, ನೆಗೆಟಿವ್ ಬಳಸುವಂಥವ್ರು. ಈಗ ಇದೇ ರೀತಿ ಈಗಲೂ ಕೂಡ ಸಾಕಷ್ಟು ಬಾರಿ ನೀವು ಯೋಗಾನಂದರ ಬಗ್ಗೆ ಅವರು ಬರೆದಿರುವಂಥ ಪುಸ್ತಕ ಓದಬೇಕು.
ಹಿಮಾಲಯನ್ ಮಾಸ್ಟರ್ಸ್ ಅಂತ ಇಂಗ್ಲೀಷಲ್ಲಿದೆ, ಕನ್ನಡಕ್ಕೂ ಅನುವಾದ ಆಗಿದೆ. ಆ ಪುಸ್ತಕನ ಓದಿ. ಯೋಗಿಯ ಜೀವನ ಅಂತ ಒಂದು ಪುಸ್ತಕ ಇದೆ, ಆ ಪುಸ್ತಕಗಳನ್ನು ಓದಿ. ಲಹರಿ ಮಹಾಶಯ ಅಂತ ಒಬ್ಬರು ಅತ್ಯದ್ಭುತವಾದ ಗುರುಗಳು, ಅವತಾರ ಬಾಬಾಜಿಯವರ ಪೀಳಿಗೆಯವರು, ಅಂದರೆ ಅವ್ರ ಶಿಷ್ಯಂದಿರು ಒಂದಷ್ಟು ಜನ ಇದ್ದಾರೆ. ಅವ್ರ ಬಗ್ಗೆ ಎಲ್ಲ ನೀವು ಓದಿದ್ರೆ ಇದೆಲ್ಲ ಅಲೌಕಿಕದಲ್ಲಿ ನಡೆಯುವಂಥದ್ದು. ಒಬ್ಬ ಕ್ಯಾಮ್ರಾಮ್ಯಾನ್ ಅವ್ರಿಗೆ ಫೋಟೋ ಹೊಡೆಯಕ್ಕೆ ಹೇಳ್ತಾನೆ. ಬೇಡಪ್ಪ ಫೋಟೋ ಎಲ್ಲ ತೆಗಿಬೇಡ ಅಂತ ಹೇಳ್ತಾರೆ. ಇಲ್ಲ, ನಾನು ನಿಮ್ದು ಒಂದೇ ಒಂದು ಇರಲಿ ಅಂದ್ಬಿಟ್ಟು ತೆಗಿತಾನೆ. ಆಯ್ತು ಹೊಡ್ಕೊ ಅಂತಾರೆ. ಅವನೊಂದು 4-5 ಫೋಟೋ ಹೊಡಿತಾನೆ. ಅವಾಗೆಲ್ಲ ರೀಲ್ ಬರೋದದು, ಕೊಡಕ್ಕೆ ರೀಲ್ ಹಾಕ್ಬಿಟ್ಟು ತೊಳಸ್ಬೇಕಾಗಿತ್ತು. ಅದನ್ನು ತೊಳ್ಸೋಕೆ ಕೊಟ್ಟರೆ ಬರೀ ಬ್ಲ್ಯಾಕ್ ಇದೆ ಅಷ್ಟೆ. 2 ಫೋಟೋದಲ್ಲಿ ಬ್ಲ್ಯಾಕ್ ಇದೆ, 3 ಫೋಟೋದಲ್ಲಿ ವೈಟ್ ಇದೆ. ಅವ್ರದ್ದು ಚಿತ್ರ ಬಂದಿಲ್ಲ, ಬೇರೆಯವ್ರದ್ದೆಲ್ಲ ಬಂದೈತೆ. ಅವ್ರ ಹಿಂದ್ಗಡೆ ಇರೋರು ಯಾರೋ ಅವ್ರ ಶಿಷ್ಯಂದಿರೋ ಇವ್ರದ್ದೆಲ್ಲ ಬಂದೈತೆ. ಬಟ್ ಇವ್ರದ್ದು ಬಂದಿಲ್ಲ, ಬರಕ್ಕೆ ಸಾಧ್ಯವೂ ಇಲ್ಲ. ಇದನ್ನು ಏನಂತ ಕರಿತೀರಾ? ಇದೆಲ್ಲ ಅಲೌಕಿಕದಲ್ಲಿ ನಡೆಯುವಂಥ ಘಟನೆಗಳು, ಅನ್ನೋನ್ ಫ್ಯಾಕ್ಟ್, ಅಲೌಕಿಕವಾಗಿ. ಇದನ್ನ ನೀವು ಯಾವುದೇ ಕಾರಣಕ್ಕೂ ಪ್ರಿಡಿಕ್ಷನ್ ಮಾಡೋಕ್ಕಾಗಲ್ಲ. ಸ್ಪಿರಿಚುವಲ್ ನಡೆಯೋದನ್ನೇ ನೀನು ಪ್ರಿಡಿಕ್ಷನ್ ಮಾಡೋಕ್ಕೆ ಸಾಧ್ಯವಿಲ್ಲ. ಅದನ್ನು ನೀನು ವೈಜ್ಞಾನಿಕವಾಗಿ ಹೇಳ್ತೀನಿ ಅಥವಾ ಲಾಜಿಕ್ ಹುಡುಕ್ತೀನಿ, ಅದರಲ್ಲಿ ಸಿಗೋದಿಲ್ಲ. ಲಾಜಿಕ್ ಫ್ಯಾಕ್ಟ್ಗಳು ಏನೂ ಸಿಗೋದಿಲ್ಲ ಇದರಲ್ಲಿ. ಇದೆಲ್ಲವೂ ಕೂಡ ಅಲೌಕಿಕವಾದ ಸಾಧನೆಗಳು, ಸಿದ್ಧಿ ಪುರುಷರು. ಕೆಲವರು ತನ್ನ ಉಸಿರನ್ನು ನಿಲ್ಲಿಸಿ ಮತ್ತೆ ಕೂಡ ತಿರ್ಗ ಜೀವಂತವಾಗ್ತಾರೆ. ನೀರೊಳಗಡೆ ಜಲಸಮಾಧಿ ಆಗ್ತಾರೆ. 10 ಗಂಟೆ, 1 ದಿವಸ, 24 ಗಂಟೆ, 2 ದಿವಸ, 3 ದಿವಸ, ಅದಾದ್ಮೇಲೆ ಎದ್ದು ಬರ್ತಾರೆ. ತಮಿಳ್ನಾಡಲ್ಲಿ ಒಬ್ರು ಇದ್ದಾರೆ, ರಾಂಬಾವು ಅಂತ. ಅಗ್ನಿ ಸ್ನಾನ ಮಾಡ್ತಾರೆ. 2:30 3 ಗಂಟೆ ಅಗ್ನಿ ಸ್ನಾನ ಮಾಡ್ತಾರೆ. ಈ ಸಿನಿಮಾ ಶೂಟಿಂಗ್ ಎಲ್ಲ ತೆಗಿಬೇಕಾದ್ರೆ ಹೀರೋಗಳಿಗೆ ಬೆಂಕಿ ಹಚ್ಬಿಡ್ತಾರೆ ಇಲ್ಲೆಲ್ಲ ಕೈಗೆ. ಇದಕ್ಕೊಂದು ಕೆಮಿಕಲ್ ಬರುತ್ತೆ. ಆ ಕೆಮಿಕಲ್ನ ನೀವು ಕೈಗೆ ಹಚ್ಕೊಂಡ್ರೆ ಸುಮಾರು ಒಂದು 15-30 ನಿಮಿಷದವರೆಗೂ ಅದು ತಡೆಯುತ್ತೆ. ಅದಾದ್ಮೇಲೆ ಸುಡುತ್ತೆ ಅವ್ರಿಗೆ. ಆ ಕೆಮಿಕಲ್ ಹಚ್ಕೊಂಡಾಗ ಅಷ್ಟು ತಡೆಯುತ್ತೆ. ಇದನ್ನ ಹಾಲಿವುಡ್ನವರು ಒಂದಷ್ಟು ಸಿನಿಮಾ ತೆಗಿಬೇಕಾದ್ರೆ ಹೀರೋಗಳಿಗೆ ಡ್ಯಾಮೇಜ್ ಆಗಬಾರ್ದು ಅಂದ್ಬಿಟ್ಟು ಒಂದು 45 ನಿಮಿಷದವರೆಗೂ ತಡೆಯುವಂಥ ಒಂದು ಕೆಮಿಕಲ್ನ ರೆಡಿ ಮಾಡೋರು. ಇದೇ ಹೈಯೆಸ್ಟ್ ಇರೋದು ಪ್ರಪಂಚದಲ್ಲಿ. 45 ನಿಮಿಷ ಬೆಂಕಿಯನ್ನ ತಡೆದಿಡುವಂಥ ಒಂದು ಕೆಮಿಕಲ್. ಅದನ್ನು ಹಚ್ಕೊಂಡು ಬೆಂಕಿ ಹಚ್ಚಿ ನಿಮ್ಮ ಕೈಗೆ ಸುಡೋದಿಲ್ಲ. ಬಟ್ ನಾನು ಹೇಳ್ತಾ ಇರೋಂಥವ್ರು ಈಗಲೂ ಯೂಟ್ಯೂಬಲ್ಲಿ ಇದೆ, ನೋಡಬಹುದು. ರಾಂಬಾವು. ನಾನು ನಾಳೆ ಒಂದು ಲಿಂಕನ್ನು ಕಳಿಸ್ತೀನಿ ನಿಮಗೆ. ಲಿಂಕನ್ನು ಗ್ರೂಪಲ್ಲಿ ಕಳಿಸ್ತೀನಿ, ತಪ್ಪದೆ ನೋಡಿ. ಅವರು ದಿನನಿತ್ಯ 2.5 ಗಂಟೆ ಅಗ್ನಿ ಸ್ನಾನ ಮಾಡ್ತಾರೆ. ಈ ಅಗ್ನಿ ಸ್ನಾನ 2.5 ಗಂಟೆ ಮಾಡಿದ್ರೆ ಅವ್ರ ಬಟ್ಟೆನೂ ಸುಡಲ್ಲ, ಒಂದೇ ಒಂದು ದಾಡಿ ಕೂದಲು ಕೂಡ ಸುಡಲ್ಲ. ಇದು ಹೇಗೆ ಸಾಧ್ಯ? ಇದು ಹೇಗೆ ಸಾಧ್ಯ ನೀವು ಹೇಳಿ ಯಾರಾದರೂ? ಇದೆಲ್ಲ ಏನು ಅಂತಂದ್ರೆ ಅಲೌಕಿಕ ವಿದ್ಯೆಗಳು. ಯಾರ್ಯಾರು ಕಲ್ತಿರ್ತಾರೆ, ಸೊ ಇಂಥವ್ರಿಗೆ ಈ ರೀತಿ ವಿದ್ಯೆಗಳು ಅತ್ಯದ್ಭುತವಾಗಿ ಬರ್ತವೆ. ಇದೆಲ್ಲ ಏನು ಅಂದ್ರೆ ಅಲೌಕಿಕದ ಅನ್ನೋನ್ ಫ್ಯಾಕ್ಟ್. ಇದಕ್ಕೆ ನೀವು ಪ್ರಿಡಿಕ್ಷನ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇದರಲ್ಲಿ ಲಾಜಿಕಲ್ ಹುಡುಕ್ತೀನಿ ಅಥವಾ ವೈಜ್ಞಾನಿಕವಾದ ತಕಡಿಲಿ ತೂಕ ಹಾಕ್ತೀನಿ, ಆ ತಕಡಿಗೆ ಸಿಗೋದೇ ಇಲ್ಲ. ನಾನು ಹೇಳ್ತಾ ಇರೋಂಥ ಲೌಕಿಕ ಜೀವನ ಬೇರೆ, ಆಧ್ಯಾತ್ಮಿಕ ಜೀವನ ಬೇರೆ, ಅಲೌಕಿಕ ಜೀವನ ಬೇರೆ. ಈ ಲೌಕಿಕ ಜೀವನವನ್ನ ನಾವು ಯಾವುದೋ ಒಂದು ಫ್ರೂಟ್ ಅಂಗಡಿಲಿ ಆ ಅಂಗಡಿ ತೂಕ ಹಾಕೋದಕ್ಕೆ ಒಂದು ತಕಡಿ ಇಟ್ಟಿರ್ತಾರೆ. ಈ ತಕಡಿ ಎಷ್ಟನ್ನ ತೂಗುತ್ತೆ ಅಂದ್ರೆ ಒಂದು 10-15 kg ತೂಕವನ್ನ ತೂಗುತ್ತೆ. 15 kg ಮೇಲೆ ಇದು ತೂಗೋದಿಲ್ಲ. ಇದ್ರ ಕೆಪಾಸಿಟಿ ಇಷ್ಟೇ. ಇದನ್ನ ಲೌಕಿಕ ಅಂತ ಅನ್ಕೊಳ್ಳಿ. ಇನ್ನು ನೀವೇನಾದ್ರೂ ಹಾರ್ಡ್ವೇರ್ ಶಾಪ್ಗೆ ಹೋದ್ರೆ ಅಲ್ಲೊಂದು ದೊಡ್ಡದು ಸ್ಕೇಲ್ ಇಟ್ಟಿರ್ತಾರೆ. ಇದರಲ್ಲಿ ನೀವು ಹೆಚ್ಚು ಕಡಿಮೆ ಒಂದು 200-300 kg ತೂಕವನ್ನ ಮಾಡಬಹುದು. ಇದನ್ನ ನೀವು ಆಧ್ಯಾತ್ಮಿಕ ಅಂತ ಅನ್ಕೊಳ್ಳಿ. ಇದಕ್ಕೂ ಮೇಲೆ ವೇ ಬ್ರಿಡ್ಜ್ ಅಂತ ಇರ್ತವೆ. ನೀವು ಹೋದ್ರೆ ಲಾರಿನ ನಿಲ್ಲಿಸ್ತಾರೆ, ಲಾರಿ ತೂಕ ಮಾಡ್ತಾರೆ. ಇದನ್ನ ಅಲೌಕಿಕ ಅಂತ ತಿಳ್ಕೊಳ್ಳಿ. ಈಗ ಆಧ್ಯಾತ್ಮಿಕವಾಗಿರುವಂತ ಹಾರ್ಡ್ವೇರ್ ಇರೋ ಸ್ಕೇಲು, ಅಲ್ಲೊಂದು 100 kg ಕಬ್ಬಣ ತೂಕ ಹಾಕ್ಬಿಟ್ಟು ಅದನ್ನು ತಗೊಂಬಂದ್ಬಿಟ್ಟು ಫ್ರೂಟ್ಸ್ ಅಂಗಡಿಯಲ್ಲಿ ಇಟ್ಟಿರೋ ತಕಡಿಗೆ ಹಾಕಿದ್ರೆ ತೂಗುತ್ತಾ? ತೂಗೋದಿಲ್ಲ. ತೂಗುತ್ತೆ, 15 kg ತೋರಿಸುತ್ತೆ. ಅದ್ರ ಕೆಪಾಸಿಟಿ ಎಷ್ಟಿದೆ ಅಷ್ಟು ತೋರಿಸುತ್ತೆ, ಅದ್ರ ಮೇಲೆ ತೋರಿಸಲ್ಲ. ಅವಾಗ ನಾವೇನು ಅನ್ಕೊಳ್ತೀರಿ? ಇದು ಬರೀ 15 kg ಇರೋದು, ಈ ನನ್ನ ಮಗ ಸುಳ್ಳು ಹೇಳ್ತಾನೆ, 100 kg ಐತೆ ಅಂತ ಬೋರ್ಡೆ ಬಿಡ್ತಾನೆ ಅಂತ. ಮೊದಲು ನಿನ್ ತಕಡಿ ಕೆಪಾಸಿಟಿ ಐತೆ ನೋಡ್ಕೊ. ತಕಡಿ ಅಂತ ನಾನು ಉದಾಹರಣೆ ಕೊಡ್ತಾರ, ನಿಮ್ ತಲೆನೇ ತಕಡಿ. ಗ್ರಹಿಸುವಂತ ಶಕ್ತಿ, ಅರ್ಥೈಸಿಕೊಳ್ಳುವಂತಹ ಶಕ್ತಿ ಇದು ನಿಮಗೆ ಎಷ್ಟಿದೆ? 10-15 kg ತೂಕ ಮಾಡೋ ಅಷ್ಟು ಕೆಪಾಸಿಟಿ 100 kg ತೂಕವನ್ನ ತಾಳೋದಿಲ್ಲ. ಅದಕ್ಕೆ ಇವರೆಲ್ಲ ಏನ್ ಮಾಡ್ತಾರೆ? ಜಗಳ ಆಡ್ತಾರೆ, ಯುದ್ಧ ಸ್ಟಾರ್ಟ್ ಆಗುತ್ತೆ, ಕಲಹಗಳು ನಡೆಯುತ್ತೆ. ಈ 15 kg ತೂಕ ಇರೋನು 100 kgನ ಪ್ರಿಡಿಕ್ಷನ್ ಮಾಡ್ತಾವನೆ. ಏನ್ ಸುಳ್ಳು ಹೇಳ್ತಾನೆ ನೋಡಿ ಸರ್, ಈ ನನ್ನ ಮಗ 100 kg ಐತಂತ ಇದು.
ನೋಡಿ ಅಲ್ಲಿ ತೋರಿಸ್ತಾ ಇದ್ದು ಬರೀ 15 kg ಐತೆ. ಎಂತ ಸುಳ್ಳು ಹೇಳ್ತಾನೆ ಇವನು. ಈಗ ಹಾರ್ಡ್ವೇರ್ ಅಲ್ಲಿ ತಗೊಂಡೋಗ್ಬಿಟ್ಟು ಲಾರಿಲಿ ಇರೋಂಥದ್ದು ಹಾಕಿದ್ರೆ ಅದು 100 200 kg 300 kg ತೋರ್ಸುತ್ತೆ ಅಷ್ಟೇ, ಅದ್ರ ಮೇಲೆ ತೋರ್ಸಲ್ಲ. ಒಂದು ಟೈರ್ ಕೂಡ ಲೆಕ್ಕಕ್ಕೆ ಬರಲ್ಲ. ಅದು ವೇ ಬ್ರಿಡ್ಜ್ ಅಲ್ಲಿ ತೂಕ ಹಾಕ್ತಾರೆ, ಟನ್ ಗಟ್ಟಲೆ ತೂಕ ಹಾಕ್ತಾರೆ. ಸೊ ಹಂಗಾಗಿರೋದ್ರಿಂದ ಇದೆಲ್ಲ ಅಲೌಕಿಕಗಳು. ಅಲೌಕಿಕನ್ನ ನೀವು ಯಾವುದೇ ಕಾರಣಕ್ಕೂ ಬಿಡಿಸಕ್ ಸಾಧ್ಯವಿಲ್ಲ. ನೋಡಬಹುದು ಕಣ್ಣಾರೆ, ಅನುಭವಿಸ್ಬೋದು, ಸಂತೋಷ ಪಡಿ, ಖುಷಿ ಪಡಿ. ಆದ್ರೆ ಅದನ್ನ ಪ್ರಿಡಿಕ್ಷನ್ ಮಾಡೋಷ್ಟು ಶಕ್ತಿ ಚೈತನ್ಯ, ಅಷ್ಟೊಂದು ಗ್ರಹಿಕೆ ನಮಗಿಲ್ಲ. ನಾವಿನ್ನೂ ಆ ಸ್ತರದಲ್ಲಿ ಬೆಳೆದಿಲ್ಲ. ನಮ್ಮ ತಕ್ಕಡಿ ತೂಕ ಬರೀ 10ರಿಂದ 15 kg ತೂಗುತ್ತೆ. ಕೆಲವ್ರದ್ದೇನೋ ಒಂದು 100 kg ಹತ್ತತ್ರ ತೂಗುತ್ತೆ, 200 kg ತೂಗುತ್ತೆ. ಬಟ್ 1000 kg ತೂಗೋರ್ದು ಇದೆ, ಟನ್ ಗಟ್ಲೆ ತೂಗೋರ್ದು ಇದೆ. ಟನ್ ಬಿಟ್ಬಿಟ್ಟು ಲಕ್ಷ kg ತೂಕಗಳನ್ನು ತೂಗುವಂಥವ್ರು, ಶಕ್ತಿ ಗ್ರಹಿಸುವಂಥವ್ರು, ಅರ್ಥ ಮಾಡ್ಕೊಳ್ಳುವಂಥವ್ರು ಇದ್ದಾರೆ. ಭೂಮಂಡಲದಲ್ಲೇ ಇದ್ದಾರೆ, ಮಾನವರಾಗೇ ಇದ್ದಾರೆ. ಅವ್ರು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಕಾಣಿಸಿದ್ರು ಅವ್ರು ಹೇಳೋದು ನಮಗೇನು ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಇಲ್ಲೆಲ್ಲವೂ ಕೂಡ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಅವನು ಹಂಗೆ ಮಾಡ್ದ, ಇವನು ಹಿಂಗೆ ಮಾಡ್ದ, ಲೊಟ್ಟೆ ಲೊಸ್ಕು ಮಣ್ಣು ಮಸಿ ಅಂತ ಮಾತಾಡ್ತಾ ಇರ್ತಾರೆ ಹೊರತು ಇದನ್ನು ಯಾವುದನ್ನು ಪ್ರಿಡಿಕ್ಷನ್ಗೆ ಖಂಡಿತವಾಗಿ ಸಿಗೋದಿಲ್ಲ. ಆದ್ದರಿಂದ ನಮಗೆ ಲೌಕಿಕದಲ್ಲಿ ಕೇವಲ ನಕಾರಾತ್ಮಕವಾದ ಘಟನೆಗಳು, ಇದೆಲ್ಲವೂ ಕೂಡ ಭಯ ಬಳಿಸೋದಕ್ಕೆ, ಹೆದರಿಸೋದಕ್ಕೆ. ಹೆದರಿಸ್ತಾ ಇಲ್ಲ, ಅದು ನೀವು ಹೆದರ್ಕೊಳ್ತಾ ಇದ್ದೀರಾ. ಚೆನ್ನಾಗಿ ತಿಳ್ಕೊಂಬಿಡಿ. ಯಾವುದೋ ಒಂದು ಮೊನ್ನೆ ವಿಡಿಯೋ ನೋಡಿದೆ, ನಮ್ಮ ಬೆಂಗಳೂರು ರೋಡ್ಗಳು ಹೇಗಿದೆ ಅಂತಂದ್ರೆ ಎಲ್ಲಿ ನೋಡಿದ್ರು ಬರೀ ಹಳ್ಳ. ಹಳ್ಳದಲ್ಲಿ ರೋಡ್ ಇದೆಯಾ, ರೋಡಲ್ಲಿ ಹಳ್ಳ ಇದೆಯಾ ಗೊತ್ತಿಲ್ಲ ಅಂತ ಚೆನ್ನಾಗಿ ಹೇಳ್ದ ಅವನು. ಖಂಡಿತವಾಗ್ಲೂ ಹಳ್ಳದಲ್ಲಿ ರೋಡ್ ಇವೆ, ರೋಡಲ್ಲಿ ಹಳ್ಳ ಇಲ್ಲ, ಹಳ್ಳದಲ್ಲೇ ರೋಡ್ ಇದೆ. ಅದೇ ಥರನೇ ಅವು ಯಾವುದು ನಿಮ್ಮನ್ನು ಹೆದರಿಸ್ತಾ ಇಲ್ಲ. ನೀವು ಲೌಕಿಕ ಜಗತ್ತಲ್ಲಿ ಇರೋದ್ರಿಂದ, ಅಂದ್ರೆ ಸಾಂಸಾರಿಕ ಜಂಜಾಟದಲ್ಲಿ ಮುಳುಗೋಗ್ಬಿಟ್ಟಿರೋದ್ರಿಂದ ನಿಮ್ಗೆ ಅದೆಲ್ಲವೂ ಕೂಡ ನೋಡಿದ್ರೆ ಭಯ ಅಂತಾನೆ ಅನ್ಸುತ್ತೆ, ಹೆದರಿಕೆ ಆಗುತ್ತೆ, ಇದೆಲ್ಲ ನೆಗೆಟಿವಿಟಿ ಅನ್ಸುತ್ತೆ. ಅದಕ್ಕೇನೋ ಒಂದು ಟೈಟ್ಲ್ ಕೊಟ್ಬಿಡ್ತೀರಾ, ಒತ್ತು ಬಿಡ್ತೀರಾ, ಇದು ದೆವ್ವ, ಭೂತ, ಪೀಡೆ, ಪಿಚಾಚಿ, ಇದೇನೋ ನಡೀತಾ ಇದೆ ಹಾಗೆ ಹೀಗೆ ಅಂತ ತಿಳ್ಕೊಳ್ತೀರಾ. ಇಲ್ಲ ಅಂದ್ರೆ ಮನೋರೋಗ ಬಿದ್ದು ಸಾಯ್ತೀರಾ. ಮನೋರೋಗಕ್ಕೆ ಮದ್ದಿಲ್ಲ ಅಂತಾರೆ, ಸುಮ್ಮನೆ ಹೆದರ್ಕೊಂಡು ಇನ್ನೊಬ್ರಿಗೂ ಡಿಸ್ಟರ್ಬ್ ಮಾಡಿ. ಒಬ್ಬ ಮಹಿಳೆ ನನ್ನ ಹತ್ರ ಬಂದಿರೋ ಅಂಥವ್ರು. ಹೆಚ್ಚಾಗಿ ಈ ದೆವ್ವಭೂತದ ಕೇಸಲ್ಲಿ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಒಂದು 70 to 85% ಮಹಿಳೆಯರೇ ಇದ್ದಾರೆ, ಗಂಡ್ಮಕ್ಳಿಲ್ಲ. ಎಲ್ಲೋ ಅಪರೂಪ ಒಂದು 10ರಿಂದ 15%, ಹೆಚ್ಚಂದ್ರೆ 20%. 80% ಮಹಿಳೆಯರೇ ಇದ್ದಾರೆ. ಇವ್ರಿಗೆ ಜಾಸ್ತಿ ಈ ರೀತಿ ಮನೋರೋಗ. ಆ ತಾಯಿ ನಿದ್ದೆ ಮಾಡಿ 11 ದಿವಸ ಆಗಿದೆ. ಮಲಗಿದ್ರೆ ಸಾಕು ಕಿರ್ಚು ಬಿಡ್ತಾಳೆ, ಪಟಾರ್ ಅಂತ ಕಿರ್ಚು ಬಿಡ್ತಾಳೆ. ಕಣ್ಣಿಗೆ ಅದೇನೋ ಹಿಂಗೆ ಕ್ಲಿಪ್ ಬರ್ತದ, ಅದನ್ನ ಹಾಕೊಂಡು ಹಿಂಗೆ ಯಾವಾಗಲೂ ಹಿಂಗೆ ತಕ್ಕಂಡೇ ಇರ್ತಾಳೆ. ಕಣ್ಣು ಮುಚ್ಚಕ್ಕಾಗಲ್ಲ. ಅಕಸ್ಮಾತ್ ಮುಚ್ಚಿದ್ರೆ ಹಿಂಗೆ ನೀರು ಹಾಕ್ತಾಳೆ. ಆ ಕ್ಲಿಪ್ ಬೇರೆ ಹಾಕೊಂಬಿಟ್ಟವಳೆ. ಅವಳು ನಿದ್ದೆ ಮಾಡೋದಲ್ದಿರ, ಜಾಗರಣೆ ಮಾಡೋದಲ್ದಿರ ಗಂಡನಿಗೆ ಎದ್ದೇಳಿಸ್ತಾಳೆ, ಮಕ್ಕಳಿಗೆ ಎದ್ದೇಳಿಸ್ತಾಳೆ, ಅವ್ರ ತಂಗಿಗೆ ಎದ್ದೇಳಿಸ್ತಾಳೆ. 11 ದಿವಸ ನಿದ್ದೆ ಮಾಡಿಲ್ಲ, ಆದರೂ ಅದ್ಭುತವಾಗಿದ್ದಾಳೆ. ರೀಸನ್ ಏನು ಅಂದ್ರೆ ನಂಗೆ ನಿದ್ದೆ ಮಾಡಿದ್ರೆ ಭಯ ಆಗುತ್ತೆ, ಅದಕ್ಕೋಸ್ಕರ ನಿದ್ದೆ ಮಾಡಲ್ಲ ಅಂತ. ಅಲ್ಲ ತಾಯಿ, ಒಂದ್ ದಿವಸ ನಾವು ನಿದ್ದೆ ಮಾಡಿದ್ರೆ ಮಾರನೇ ದಿವಸ ನಿದ್ದೆ ಮಾಡ್ಬೇಕು. ಬಟ್ ಅವಳು ಮಾರನೇ ದಿವಸ ನಿದ್ದೆ ಮಾಡಿಲ್ಲ, 11 ದಿವಸ ಕಣ್ಣೆಲ್ಲ ಫುಲ್ಲು ಸುತ್ತ ಕಪ್ಪುಗಾಗ್ಬಿಟ್ಟೈತೆ. ಯಾಕಮ್ಮ ಹಿಂಗೆ, ನೀನ್ ಯಾಕೆ ಭಯ? ಅವಳಿಗೆ ಏನೇ ಧೈರ್ಯ ಮಾಡಿ ಏನ್ ಮಾಡಿದ್ರು ಇಲ್ಲ. ಕೊನೆಗೆ ಅವಳ ಗತಿ ಏನಾಯ್ತು ಅಂತಂದ್ರೆ, ನಾನು ಹೇಳ್ದಂಗೆ ಕೇಳಲಿಲ್ಲ. ಅವಳು ಪಾಪ ಕೇಳೋ ಸ್ಥಿತಿಲಿಲ್ಲ, ಅವಳನ್ನು ಬಿಟ್ಬಿಡಿ. ಬಟ್ ಮನೆಯವರು ಕೂಡ ನಾನು ಇದಕ್ಕೆ ಸಮಸ್ಯೆಗೆ ಪರಿಹಾರ ಇದೆ ಹಿಂಗೆ ಮಾಡಿ ಅಂದ್ರೆ ಅವರು ಮಾಡಲಿಲ್ಲ. ನೇಣು ಹಾಕೊಂಡು ಸತ್ತೋದು. ಸುಮಾರು ನಾನು ಹೋಗಿ ಬಂದು 1 ತಿಂಗಳು 1.5 ತಿಂಗಳಾಗಿತ್ತು. ನೇಣು ಹಾಕೊಂಡು ಸತ್ತೋದು. ಯಾಕೆಂದ್ರೆ ಈಗ ಅಷ್ಟೊಂದು ಭಯ ಪಟ್ಟಿರುವಂಥವಳು, ಅಂದ್ರೆ ಅವಳ ಕಣ್ಣಿಗೆ ಏನೋ ಒಂದು ಪೀಡೆ ಪಿಚಾಚಿ ದೆವ್ವಗಳು ಕಾಣಿಸ್ತವೆ. ಅಲ್ಲಿದೆ, ಅಲ್ಲಿದೆ ನೋಡಿ ನೋಡಿ ನೋಡಿ, ಇಲ್ಲಿ ಬಂತು ನೋಡಿ, ಇಲ್ಲಿ ಬಂದ್ಬಿಡ್ತು ನೋಡಿ, ಅಯ್ಯೋ ನನ್ನ ಹತ್ರ ಬಂದ್ಬಿಡ್ತು, ಕಿರ್ಚ್ಕೊಳ್ತಾಳೆ, ಬಡ್ಕೊಳ್ತಾಳೆ. ಹಿಂಗ ಇಷ್ಟೊಂದು ಎಕ್ಸೈಟ್ಮೆಂಟ್ ಅಲ್ಲಿ ನೆಗೆಟಿವಿಟಿ ಇರ್ಬೇಕಾದ್ರೆ ಹೇಗೆ ಬದುಕಕ್ಕೆ ಸಾಧ್ಯ? ಹಂಗಾಗಿ ಒಂದ್ ದಿವಸ ಯಾರು ಇಲ್ಲದ ನೋಡ್ಕೊಂಡು ಸೀರೆ ಹಾಕಿ ಫ್ಯಾನಿಗೆ ನೇಣು ಹಾಕೊಂಡು ಸತ್ತೋಗ್ಬಿಡು. ಸೊ ಇದೆಲ್ಲವೂ ಯಾಕಾಗುತ್ತೆ ಅಂತಂದ್ರೆ, ಮೂಲವಾಗಿ ಮನುಷ್ಯನಿಗೆ ಭಯದಿಂದನೇ ಸಾಕಷ್ಟು ಜನ ಸತ್ತೋಗ್ಬಿಡ್ತಾರೆ. ಒಂದು ಕತೆ ಹೇಳ್ತಾ ಇದ್ದೆ, ಈ ಕ್ಲಾಸ್ ನಡೆದಾಗ ಅದನ್ನ ಹೇಳ್ತೀನಿ, ಮತ್ತೊಂದ್ಸಲ ಹೇಳ್ತೀನಿ. ಈ ಊರಿಗೊಂದು ಹೆಬ್ಬಾಗಿಲು ಅಂತ ಇರುತ್ತೆ. ಆ ಹೆಬ್ಬಾಗಿಲಿರುತ್ತೆ, ಇಲ್ಲಾಂದ್ರೆ ಒಂದು ಆಂಜನೇಯಂದು ಗುಡಿ ಇರುತ್ತೆ, ಇಲ್ಲಾಂದ್ರೆ ಒಂದು ಅರಳಿ ಮರ ಇರುತ್ತೆ. ಅರಳಿ ಮರ ಅಂತಲ್ಲ, ಹತ್ತಿ ಮರ, ಆಲದ ಮರ, ಯಾವುದೋ ಒಂದು ಮರ. ಆ ಮರದಲ್ಲಿ ಒಬ್ರು ಋಷಿಗಳು ಕುತ್ಕೊಂಡಿದ್ರು. ಮೃತ್ಯು ದೇವತೆ ಹಾಗೆ ಹೊರಗೆ ಬಂತು. ಅವರು ಸೂಕ್ಷ್ಮ ವಿದ್ಯೆ ಕಲ್ತಿರೋದ್ರಿಂದ, ನಿಂತ್ಕಳೆಯ, ಏನ್ ಕೊಟ್ಟಿದ್ಯಾ?
ಇಲ್ಲ ಸ್ವಾಮಿ, ಹಿಂಗೆ ಊರಿಗೆ ಹೋಗ್ತಾ ಇದ್ದೀನಿ. ಏನು ಕೋಟೆ ಈ ಕಡೆ ಒಂದಷ್ಟು ಜನನ್ನ ಎತ್ಕೊಂಡು ಹೋಗ್ಬೇಕು, ನನಗೆ ಯಮನಿಂದ ಆಜ್ಞೆ ಆಗಿದೆ. ಎಷ್ಟು ಜನನ ತಗೊಂಡು ಹೋಗ್ತೀಯ? ನಾನು 300 ಜನನ ತಗೊಂಡು. 300 ಜನ ಯಾಕಯ್ಯ? ಅವಾಗೆಲ್ಲ ಅದೇನೋ ಪ್ಲೇಗು ಕಾಲ್ರ ಅವು ಇವು ಬರ್ತಾ ಇರ್ತಲ್ಲ, ಬಂದಾಗ ಊರೇ ಎಲ್ಲರಿಗೂ ಹಬ್ಕೊಂಡ್ಬಿಡೋದು. ಆದ್ರಿಂದ ಎಲ್ಲರೂ ಸತ್ತೋಗ್ಬಿಡು. 300 ಜನನ ತಗೊಂಡು ಹೋಗ್ತೀನಿ. ಆ ಊರದೊಂದು ಜನಸಂಖ್ಯೆ ಒಂದು 3000 ಜನ, ಅಂದ್ರೆ ಒಂದು 10% ಅಷ್ಟು ಜನಗಳು ಸತ್ತೋಗ್ಬಿಡ್ತಾರೆ. ಸರಿ, ಅದ್ರ ಮೇಲೆ ಒಂದನ್ನು ತಗೊಂಡೋಗ್ಬಾರ್ದು ನೀನು. ಖಂಡಿತವಾಗ್ಲು ನಿಮ್ಮಂತ ಮಹನೀಯರ ಮಾತು ಮೀರಕ್ಕಾಗುತ್ತಾ? ಹಾಗೆ ಅಂತ ಅಂದ್ಬಿಟ್ಟು ಒಂದು ರೌಂಡ್ ಹೋಗಿ ಒಂದಷ್ಟು ಜನನ ಸಾಯಿಸ್ಕೊಂಡು ಅವ್ರ ಆತ್ಮಗಳನ್ನ ಹಿಡ್ಕೊಂಡು ಹೋಗ್ತಾ ಇರ್ತಾನೆ. ಈ ಋಷಿಗೆ ಗೋಚರ ಆಗುತ್ತೆ, ನಿಂತ್ಕಳಯ್ಯ, 300 ಜನ ಅಂತೇಳಿ ನೀನು 1500 ಜನನ ತಗೊಂಡು ಹೋಗ್ತಾ ಇದ್ದಿಲ್ಲ, ಯಾಕೆ? ಊರ್ನೇ ಖಾಲಿ ಮಾಡ್ಬಿಟ್ರೆ ಇಲ್ಲಿ ನಮ್ದೇನ್ ಕೆಲಸ? ನೀನು ಹೇಳ್ದಂಗೆ ಮಾಡಬೇಕು. 1500 ಜನನ ಯಾಕೆ ತಗೊಂಡು ಹೋಗ್ತಾರೆ? ಇಲ್ಲ ಸ್ವಾಮಿ, ದಯವಿಟ್ಟು ನಾನು ತಗೊಂಡಿರೋದು ಬರೀ 300 ಜನ, ಇನ್ನು 1200 ಜನ ಭಯ ಪಟ್ಕೊಂಡು ಅವರೇ ಬಂದ್ಬಿಟ್ಟವ್ರೆ ಅಂತ. ಅಂದ್ರೆ ಭಯದಿಂದ 1200 ಜನ ಸತ್ತೋಗ್ಬಿಟ್ಟವ್ರೆ. ಈ ಕೊರೋನಾ ಟೈಮಲ್ಲೂ ಅಷ್ಟೇ, ಪಾಪ ಕೊರೋನಾ ಅನ್ನತ್ತೆ ಏನು ಇಲ್ಲ, ಅವ್ರು ಯಾರಿಗೋ ಬಂತು ಅಂದ್ಬಿಟ್ಟು ಆ ಹೆದರಿಕೆಲ್ಲ ಒಂದಷ್ಟು ಜನ ಸತ್ತೋಗ್ಬಿಟ್ರು. ನನ್ನ ಫ್ರೆಂಡ್ಸ್ಗಳು, ಕ್ಲಾಸ್ಮೇಟ್ಗಳು ಸುಮಾರು ಜನ ಹೋಗ್ಬಿಟ್ರು. ಗೊತ್ತಿರೋರು ಬಹಳ ಆತ್ಮೀಯರು ತೀರ್ಕೊಂಡ್ಬಿಟ್ರು. ಬಹಳ ನೋವಾಯ್ತು. ಸೊ ರೀಸನ್ ಏನು ಅಂದ್ರೆ, ನಿಜವಾಗ್ಲೂ ಅವರು ಆ ಭಯವನ್ನ ತಡ್ಕೊಳ್ಳೋದಿಲ್ಲ. ಮುಂದೆ ಒಂದು ದಿವಸ ನನ್ನ ಆಸೆ ಅಂತ ಏನಾದರೂ ನಾನು ಗುರುಕುಲ ಮಾಡಿದ್ರೆ, ಗುರುಕುಲದಲ್ಲಿ ಫಸ್ಟ್ ಕಲ್ಸೋದೇ ಧೈರ್ಯ. ಈ ಶಾಸ್ತ್ರ ಸಂಪ್ರದಾಯ ಇವೆಲ್ಲ ಬಿಟ್ಬಿಡ್ತೀನಿ, ಅವೆಲ್ಲ ನಯಾ ಪೈಸಕ್ಕೆ ಉಪಯೋಗ ಇಲ್ಲ. ಎಜುಕೇಶನ್ ಅಂದ್ರೆ ನನ್ನ ಪ್ರಕಾರ ಓದಕ್ ಬರಬೇಕು, ಮಾತಾಡಕ್ ಬರಬೇಕು, ಬರೆಯಕ್ ಬರಬೇಕು, ಮುಗ್ದೋಯ್ತು ಅಷ್ಟೇ. ಇದೇ ಎಜುಕೇಶನ್. ಇದು ಬಿಟ್ಬಿಟ್ಟು ಆ ಗುರುಕುಲದಲ್ಲಿ ಏನ್ ಕಲ್ಸ್ಕೊಡ್ತೀನಿ ಅಂದ್ರೆ ಧೈರ್ಯವನ್ನ ಹೇಳ್ಕೊಡ್ತೀನಿ. ತೋಳ್ಬಲ, ದೈಹಿಕವಾಗಿ ಅವನು ಬಲಿಷ್ಠನಾಗಿರ್ಬೇಕು, ಮನೋಬಲ, ಆತ್ಮಬಲ, ಈ ಮೂರನ್ನ ಮೂಲವಾಗಿ ಹೇಳ್ಕೊಡ್ಬೇಕು. ಯಾವ ದೆವ್ವ ಭೂತ ಪೀಡೆ ಪಿಚಾಚಿ ಯಾವುದಕ್ಕೆ ಹೆದರ್ಬಾರ್ದು. ಯಾವನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ದ, ಮಣ್ಣು ಹಾಕ್ದ, ರೋಡಲ್ಲಿ ಮೊಟ್ಟೆ ಹೊಡೆದವನೇ, ನಿಂಬೆಹಣ್ಣು ಹಾಕವನೇ, ಇನ್ನೊಂದೇನೋ ಮಾಡ್ಬಿಟ್ಟವ್ರೆ, ಮನೆ ಮುಂದ್ಗಡೆ ಏನೋ ಅರ್ಶಿನ ಕುಂಕುಮ ಬಿದ್ದಿತ್ತು, ಯಾಕೆ ಹೆದರ್ಕೊಳ್ತೀರ? ಅರ್ಶಿನ ಕುಂಕುಮನ ಕಾಲಲ್ಲಿ ಒದ್ದಬೇಕಾದ್ರೂ ಹೋಗ್ಬೋದು ಅವನು. ಆ ಮಟ್ಟಕ್ಕೆ ಧೈರ್ಯವನ್ನ ತುಂಬುವಂತ ಕೆಲಸ ಮಾಡ್ಬೇಕು. ಇದನ್ನ ಶಿಕ್ಷಣ ಅಂತ ಕರೀತಾರೆ. ಇದನ್ನ ಬಿಟ್ಬಿಟ್ಟು ABCD ಟಿಪ್ಪು ಸುಲ್ತಾನ್ ಕತೆ, ಅವನ ಕತೆ, ಇವನ್ ಕತೆ ಯಾವ್ದೋ ಕಟ್ಕೊಂಡು ನಮ್ಗೆ ಏನಾಗ್ಬೇಕು, ಯಾವ ರಾಜರ ಕತೆ ಕಟ್ಕೊಂಡು ನಮ್ಗೆ ಏನಾಗ್ಬೇಕು? ಈ ರಾಜರ ಕತೆಗಳನ್ನ ಪಾಠ ಯಾಕೆ ಮಾಡ್ಬೇಕು? ಸುಮ್ನೆ ಕತೆ ಮೂಲಕ ಹೇಳಿದ್ರು ಮುಗ್ದೋಗ್ಬಿಡ್ತದೆ. ನಮ್ಗೆ ಎಷ್ಟು ಮಲಗ್ಬೇಕಾದ್ರೆ ನಮ್ಮ ತಾಯಿ ಎಷ್ಟು ಕತೆಗಳು ಹೇಳವ್ರೆ. ಪಾಪ ಎಮ್ಮನಿಗೆ ಓದಕ್ ಬರಲ್ಲ, ಸ್ಕೂಲ್ಗೆ ಹೋಗಿಲ್ಲ, ಸುಮ್ಮನೆ ಒಂದೊಂದು ಕೂಡಿಸ್ಕೊಂಡು ಓದಿ ಇವತ್ತು ಪುಸ್ತಕಗಳನ್ನು ಓದೋ ಮಟ್ಟಕ್ಕೆ ಆಗಿದ್ದಾರೆ. ನಮಗೆ ರಾಮಾಯಣ ಮಹಾಭಾರತ ನಾನು ಓದಿಲ್ಲ, ದೊಡ್ಡವನಾದ್ಮೇಲೆ ಗುರುಗಳು ಸಿಕ್ಕದ್ಮೇಲೆ ಓದಿದೆ. ಬಟ್ ಚಿಕ್ಕದ್ರಲ್ಲಿ ನಾನು ಓದಿಲ್ಲ. ಅಮ್ಮ ಓದಿ ಹೇಳ್ತಾ ಇದ್ಲು ನೆಕ್ಸ್ಟ್ ಏನು ಅಂತ. ಅವಾಗ TV ಬರ್ತಾ ಇತ್ತು, ಟಿವಿಲೆಲ್ಲ ಸೀರಿಯಲ್ ಬರ್ತಾ ಇತ್ತು ರಾಮಾಯಣ ಮಹಾಭಾರತ. ಆಮೇಲೆ ಅದನ್ನ ನೋಡಿ ಹಿಂದಿ ಮಾತಾಡೋದು ಕಲ್ತ್ಕೊಂಡಿದ್ದು, ರಾಮಾಯಣ ಮಹಾಭಾರತ. ಲಾಕ್ಡೌನ್ ಪೀರಿಯಡ್ ಅಲ್ಲಿ ಮತ್ತೊಂದ್ಸಲ ನೋಡಿದ್ದೀನಿ ರಾಮಾಯಣ ಮಹಾಭಾರತ. ಆಮೇಲೆ ವಿಕ್ರಮ್ ಬೇತಾಳ್, ಸತ್ಯ ಹರಿಶ್ಚಂದ್ರ, ಅದಾದ್ಮೇಲೆ ಬುದ್ಧನ ಜಾತಕ ಕಥೆಗಳು ಅಂತ ಬುದ್ಧಂದು ಒಂದು ಸ್ಟೋರಿ ಬರ್ತಾ ಇತ್ತು, ಅದನ್ನ ನೋಡಿದೆ. ಎಲ್ಲ ಮಾಲ್ಗುಡಿ ಡೇಸ್, ಇದೆಲ್ಲ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಸುಮಾರು ಯಾವ್ದಾವ್ದು ಬ್ಯಾಲೆನ್ಸ್ ಇತ್ತು, ಅದನ್ನೆಲ್ಲ ಮತ್ತೆ ಇನ್ನೊಂದ್ಸಲ ಮರುಕಳಿಸ್ದೆ. ಎಂಥ ಅದ್ಭುತವಾದಂತಹ ಕಲ್ಪನೆ ಅವೆಲ್ಲವೂ ಕೂಡ. ಸೊ ಆದ್ರಿಂದ ನಿಜವಾಗ್ಲೂ ಶಿಕ್ಷಣ ಅಂದ್ರೆ ಈ ರೀತಿ ಧೈರ್ಯ ಕೊಡೋದೇ ಶಿಕ್ಷಣ. ಇದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಆದ್ರಿಂದ ಧೈರ್ಯ ತುಂಬಕ್ಕೆ ಹೊರತು ಈ ರೀತಿ ಭಯ ಪಡಿಸೋದ್ರಲ್ಲಿ ಅರ್ಥ ಇಲ್ಲ. ಬಟ್ ಈಗಿನ ಜನಗಳೆಲ್ಲ ಮೂಲವಾಗಿ ಅಪ್ಪ ಅಮ್ಮ ಮನೆಯಲ್ಲಿ, ಸಮಾಜದಲ್ಲೂ ಕೂಡ ಅದನ್ನೇ ಹೇಳ್ತಾರೆ. ಅದರಲ್ಲೂ ಈ ಸಿನಿಮಾ ರಂಗದವರಂತೂ ಬಿಟ್ಬಿಡಿ ಅದನ್ನ ಹೇಳೋದು. ನಮ್ಮ ದೇಶ ಹಾಳಾಗಿರೋದೇ ಈ ಸಿನಿಮಾದವರಿಂದ. ಬರೀ ಹೊಡೆಯೋದು, ಕೊಚ್ಚೋದು, ಬಡಿಯೋದು, ಈ ಕೆಲವೊಂದು ಈ XXX, XXX ಅಂತ ಬರ್ತದೆ, ಆ ರೀತಿ ಎಲ್ಲ ಅರೆಬರೆ ಬೆತ್ತಲೆಗಳನ್ನು ತೋರಿಸಿ ಟೆಂಪ್ಟ್ ಮಾಡಿ ಅವರಲ್ಲಿರೋ ಶಕ್ತಿ ಚೈತನ್ಯವನ್ನೆಲ್ಲ ಸರ್ವನಾಶ ಮಾಡಿ ಫುಲ್ಲು ಒಂದು ರೀತಿ ನಾಮರ್ದರನ್ನಾಗಿ ಮಾಡಿಬಿಟ್ಟವ್ರು. ಯಾರಿಗೇನು ಇಲ್ಲದೆ ಸ್ಥಿತಿಗೆ ತಂದು ಇಟ್ಬಿಟ್ಟವ್ರು. ಅವರ ಒಂದು ತೋಳ್ಬಲನೇ ಇಲ್ಲ, ಇನ್ನು ಮನೋಬಲ ಎಲ್ಲಿಂದ ಬರ್ತದೆ? ಸರಿ, ತೋಳ್ಬಲ ಇಲ್ಲದ್ರ ಬಲ, ಅಟ್ಲೀಸ್ಟ್ ಮನೋಬಲನಾದ್ರೂ ಇದ್ರೆ ತಿಳ್ಕೊಳ್ಬೋದು. ಆತ್ಮಸ್ಥೈರ್ಯ, ಆತ್ಮ ಅಂದ್ರೇನೆ ಕೆಲವ್ರಿಗೆ ಏನು ಗೊತ್ತಿಲ್ಲ, ಇನ್ನು ಸ್ಥೈರ್ಯ ಎಲ್ಲಿಂದ ಬರ್ತದೆ? ಧೈರ್ಯ ಬೇರೆ, ಸ್ಥೈರ್ಯ ಬೇರೆ. ಇದೆರಡಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ, ಧೈರ್ಯಕ್ಕೂ ಸ್ಥೈರ್ಯಕ್ಕೂ. ಬಟ್ ಇದ್ರ ಬಗ್ಗೆ ಎಲ್ಲ ನಮಗೆ ಮಾಹಿತಿಗಳಿಲ್ಲ. ಬಹಳ ಕಡಿಮೆ ಜನಕ್ಕೆ ಮಾತ್ರ, ಕಡಿಮೆ ಇಲ್ಲ, ಬೆರಳೆಣಿಕೆ ಎಷ್ಟು ಜನಕ್ಕೆ ಮಾತ್ರ ಗೊತ್ತು ಅಷ್ಟೇ ಪದಗಳ ಅರ್ಥ. ಎಲ್ಲರಿಗೂ ಗೊತ್ತಿಲ್ಲ. ನಾನು ಹೆಚ್ಚಾಗಿ ಅಧ್ಯಯನ ಮಾಡೋದು ಈ ಪದಗಳ ಬಗ್ಗೆ, ಸಮಸ್ಯೆಗಳಿಗೆ ಪರಿಹಾರಗಳ ಬಗ್ಗೆ,
ಸೊ ಮೂಲಗಳು ಯಾವ್ದ್ಯಾವ್ದು ಏನೇನು ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು, ಅಡೆತಡೆಗಳು, ಕುಂದುಕೊರತೆಗಳು, ಲೋಪದೋಷಗಳು, ರೋಗಗಳು, ಕಾಯಿಲೆಗಳು ಇವೆಲ್ಲದಕ್ಕೂ ಮೂಲ ಹುಡುಕ್ತಾ ಇರ್ತೀನಿ, ಪರಿಹಾರಗಳನ್ನು ಹುಡುಕ್ತಾ ಇದ್ದೀನಿ. ಇದು ನನ್ನ ಹವ್ಯಾಸಗಳಲ್ಲಿ ಮೂಲವಾದ ಹವ್ಯಾಸ. ಕೆಲವರು ಏನು ಮಾಡ್ತಾರೆ ಈ ರೀತಿ, ಈಗ ನಾನು ಹೇಳ್ದಂಗೆ ಲೌಕಿಕದಲ್ಲಿ ಅನ್ನೋನ್ ಫ್ಯಾಕ್ಟ್ ಏನು ಅಂದರೆ ಕೇವಲ ಭಯ, ಹೆದರಿಕೆ. ಇಲ್ಲೆಲ್ಲ ಅಡೆತಡೆಗಳು, ಲೋಪದೋಷಗಳು, ಕುಂದುಕೊರತೆಗಳು ನಿಮಗೆ ಸಾಕಷ್ಟು ಕಾಣ್ತಾ ಇರ್ತದೆ. ಆಧ್ಯಾತ್ಮಿಕವಾಗಿ ಹೇಳೋದಾದರೆ ಇದೆಲ್ಲವೂ ಸಕಾರಾತ್ಮಕವಾಗಿ ನಡೀತಾ ಇರುತ್ತೆ. ಏನೋ ಒಂದು ನಿಮಗೆ ಖುಷಿ ಕೊಡುವಂಥ ವಿಚಾರ, ಸಂತೋಷ ತರುವಂಥ ವಿಚಾರ, ಆನಂದ ಪಡುವಂಥ ವಿಚಾರ. ಅಲೌಕಿಕದಲ್ಲೆಲ್ಲವೂ ಏನೇನು ನಡೀತಾ ಇದೆ ಇದೆಲ್ಲವೂ ಪರಮಾನಂದ. ಇದು ಲೌಕಿಕದಲ್ಲಿರೋರ್ಗೆ ಅರ್ಥ ಆಗೋದಿಲ್ಲ. ಕೆಲವರು ಆಧ್ಯಾತ್ಮಿಕದಲ್ಲಿರೋರಿಗೂ ಅಲೌಕಿಕದ ಭಾಷೆ ಅರ್ಥ ಆಗೋದಿಲ್ಲ. ನಾನು ಒಂದು ಉದಾಹರಣೆ ಕೊಟ್ಟೆ ನಿಮಗೆ. 15 kg ತೂಕ, 300 kg ತೂಕ, ಟನ್ಗಟ್ಟಲೆ ತೂಕ. ಟನ್ಗಟ್ಟಲೆ ಇರೋದನ್ನ 300 kg ಹಾಕಿದ್ರೆ ಅದು ತೂಗೋದಿಲ್ಲ. 300 kg ಇರೋದನ್ನ 15 kg ಇರೋದು ಹಾಕಿದ್ರೆ ಅದು ತೂಗೋದಿಲ್ಲ. ಯಾಕೆ ತೂಗಲ್ಲ ಅಂದರೆ ಅದರ ಕೆಪಾಸಿಟಿ ಮಿನಿಮಮ್, ಮ್ಯಾಕ್ಸಿಮಮ್ ಅನ್ನೋದು ಇಷ್ಟೇ ಇರುತ್ತೆ. ಆದ್ದರಿಂದ ನೀವು ಅಷ್ಟೇ, ನಿಮ್ಮ ಮೆದುಳು ಇದಕ್ಕೆ ಲಿಮಿಟ್ ಇಲ್ಲ. ಇದು ಅನ್ಲಿಮಿಟ್, ಇದು ಅನ್ಲಿಮಿಟ್ ಅಲ್ಲ, ಇದು ಇನ್ಫಿನೈಟ್. ಇದು ಆ ಲೆವೆಲ್ಗೆ ನಿಮ್ಮ ಸ್ತರಗಳನ್ನು ನೀವು ಹೆಚ್ಚಿಸ್ಕೊಳ್ಬೇಕು. ಅದು ಕೇವಲ ಜ್ಞಾನದಿಂದ ಮಾತ್ರ ಸಾಧ್ಯ. ಸಾಕಷ್ಟು ಜನ ಗುರುಜಿ ನಿಮ್ಮ ಚಾನಲ್ ಬೆಳೀತಾ ಇಲ್ಲ, ನೀವು ಇಂತಿಂಥ ವಿಚಾರ ಮಾತಾಡಿ ಖಂಡಿತವಾಗ್ಲೂ ಬೆಳೆಯುತ್ತೆ ಅಂತ ಹೇಳ್ತಾರೆ. ನಾನು ಅದನ್ನು ಮಾಡ್ತಾ ಇಲ್ಲ. ರೀಸನ್ ಏನು ಅಂದರೆ, ದುಡ್ಡು ಮಾಡಂಗಿದ್ರೆ ಬೇಜಾನ್ ಮಾಡ್ಬೋದು. ನನಗೆ ನಂಬರ್ ಎಲ್ಲ ಅಳಿಸ್ಬಿಟ್ಟು ಕೇವಲ ಯೂಟ್ಯೂಬಲ್ಲಿ ಯಾವುದು ವೀಕ್ಷಣೆ ಜಾಸ್ತಿ ಆಗುತ್ತೆ ಅದನ್ನೇ ಮಾಡ್ಕೊಂಡು ಕುತ್ಕೊಳ್ಬೋದು. ನಾನು ಆ ರೀತಿ ಮಾಡೋದಿಲ್ಲ. ಜ್ಞಾನ ಹಂಚುವಂಥ ಕೆಲಸ ಗುರುಗಳು ಮಾರ್ಗದರ್ಶನ ನೀಡಿದ್ದಾರೆ, ಆಜ್ಞೆ ಮಾಡಿದ್ದಾರೆ, ಅದನ್ನು ಪರಿಪಾಲನೆ ಮಾಡ್ತಾ ಇದ್ದೀನಿ. ಹಂಗೇನಾದರೂ ನಾನು ಏನಾದ್ರು ಜ್ಯೋತಿಷ್ಯ, ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ ಹೇಳಕ್ಕೆ ಕುತ್ಕೊಂಡ್ರೆ 1 ತಿಂಗಳಲ್ಲಿ 1 ಲಕ್ಷ ಸಬ್ಸ್ಕ್ರೈಬರ್ ಆಗ್ಬಿಡ್ತಾರೆ. ಬೇರೆಯವ್ರಿಗಿಂತ ಅದ್ಭುತವಾಗಿ ಹೇಳ್ತೀನಿ. ಬಟ್ ನಾನು ಅದನ್ನು ಮಾಡೋದಿಲ್ಲ. ಜ್ಞಾನ ಹಂಚೋ ಕೆಲಸ ಮಾಡ್ತಾ ಇದ್ದೀನಿ. ಗುರುಗಳು ಹೇಳ್ಕೊಟ್ಟಿದ್ದ ಮಾರ್ಗನ ಒಂದು ಚೂರು ಆ ಕಡೆ ಈ ಕಡೆ ಜರುಗ್ದೇನೆ ನೀಟಾಗಿ ಈ ಕುದುರೆ ಹಿಂಗೆ ಮಾಡ್ತಾರಲ್ಲ ಆ ರೀತಿ ಮಾಡ್ತಾ ಇದ್ದೀನಿ. ಬಟ್ ಕೆಲವರು ಸಪೋರ್ಟ್ ಮಾಡಲ್ಲ, ಲೈಕ್ ಮಾಡಲ್ಲ, ಕಾಮೆಂಟ್ ಮಾಡಲ್ಲ, ಶೇರ್ ಮಾಡಲ್ಲ, ಸಬ್ಸ್ಕ್ರೈಬ್ ಮಾಡಲ್ಲ. ನೋಡ್ತಾರೆ ಸಾಕಷ್ಟು ಜನ, ಬಟ್ ಅದಕ್ಕೆ ಬೆಳೆಸೋದಕ್ಕೆ ಆಸಕ್ತಿ ಇಲ್ಲ. ಎನಿವೆ, ಬೆಳೆಸೋದು ಬಿಡೋದೆಲ್ಲ ಭಗವಂತನಿಚ್ಛೆ. ನಾನು ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ. ನಿಸರ್ಗ ಯಾವಾಗ ನನ್ನನ್ನು ಯಾವ್ಯಾವ ಸ್ಥಾನಮಾನ ಯಾವ್ಯಾವ ವರ್ಷದಲ್ಲಿ ಕೊಡ್ಬೇಕು ಅದು ಕೊಟ್ಕೊಳ್ಳುತ್ತೆ. ಗುರುಗಳಿಚ್ಛೆ, ಭಗವಂತನಿಚ್ಛೆ. ಆದ್ದರಿಂದ ಮಾಡೋ ಕಾಯಕವನ್ನು ಅತ್ಯದ್ಭುತವಾಗಿ ಶ್ರದ್ಧೆ, ಭಕ್ತಿಯಿಂದ, ನಂಬಿಕೆ, ವಿಶ್ವಾಸದಿಂದ, ಪ್ರೀತಿ, ಗೌರವದಿಂದ ಮಾಡ್ತಾ ಹೋದವನಿಗೆ ಒಂದು ದಿವಸ, ಒಂದಲ್ಲ ಒಂದು ದಿವಸ ಯಾವುದೋ ಒಂದು ರೂಪದಲ್ಲಿ ಅದಕ್ಕೆ ತಕ್ಕಂತಹ ಫಲಿತಾಂಶ ಕೊಟ್ಟೆ ಕೊಡ್ತಾನೆ ಭಗವಂತ, ನಿಸರ್ಗ ಮತ್ತು ಗುರು ಹಿರಿಯರು, ಪೂರ್ವಜರು. ಆದ್ದರಿಂದ ನಾನು ಯಾವುದೇ ರೀತಿ ನಿರಾಪೇಕ್ಷೆ ಅಂತ, ಅಂದರೆ ಅಪೇಕ್ಷೆಗಳಿಲ್ಲದೇ ಚಾಚು ತಪ್ಪದೆ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಯಾರ್ಯಾರು ಬರ್ತಾರೆ ಅಷ್ಟೇ ಸಂತೋಷ, ಬಂದಷ್ಟು. ಎನಿವೆ, ಸೊ ಇವತ್ತು ಅನ್ನೋನ್ ಫ್ಯಾಕ್ಟ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀರಾ. ನಿಮಗೂ ಏನಾದರೂ ಈ ರೀತಿ ಘಟನೆಗಳು ನಡೆದಿದ್ರೆ ವಾಯ್ಸ್ ಮೆಸೇಜ್ ಕಳಿಸಿ ಅಥವಾ ಕಾಮೆಂಟ್ ಮಾಡಿ. ಅಂದರೆ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರೋರು ಯಾರಾದರೂ ಇದ್ದರೆ ಖಂಡಿತವಾಗ್ಲೂ ಕಾಮೆಂಟ್ ಮಾಡ್ಬೋದು, ವಾಯ್ಸ್ ಮೆಸೇಜ್ ಕಳಿಸ್ಬೋದು. ಅದ್ರ ಬಗ್ಗೆನೂ ನಾನು ನಿಮಗೆ ಮಾತಾಡ್ತೀನಿ. ಫ್ಯಾಕ್ಟ್ ಬಗ್ಗೆ ಮಾತ್ರ ಮಾತಾಡಿದ್ದೀನಿ, ಪರಿಹಾರದ ಬಗ್ಗೆ ನಾನು ಮಾತಾಡಿಲ್ಲ. ಏಕೆಂದರೆ ಇದೆಲ್ಲ ಸುಮ್ಮನೆ ತಿಳ್ಕೊಳ್ಳಿ ಅಂತ ಹೇಳಿದ್ದು. ಪರಿಹಾರಗಳನ್ನು ಆ ರೀತಿ ಸಾಮಾಜಿಕವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಒಬ್ರಿಗೆ ಹೇಳಿದ ಪರಿಹಾರ ಇನ್ನೊಬ್ರಿಗೆ ಉಪಯೋಗಕ್ಕೆ ಬರೋದಿಲ್ಲ. ಆದ್ದರಿಂದ ನಾನು ಹೇಳೋ ಪರಿಹಾರಗಳನ್ನು ನೀವೇನೋ ಮಾಡಿ ಅದು ಇನ್ನೊಂದೇನೋ ಬೇರೆ ರೂಪ ಪಡ್ಕೊಂಡು ಅದು ಬೇರೆ ಬೇರೆ ಈ ಥರ ಸಾಕಷ್ಟು ನನ್ನ ಜೀವನದಲ್ಲಿ, ಅಂದರೆ ನನಗೆ ಬರುವಂಥವ್ರು ಯಾರೋ ಒಬ್ಬ ಸ್ನೇಹಿತನಿಗೆ ಹೇಳಿರೋ ಪರಿಹಾರ ಅವನಿಗೆ ಹೇಳ್ತಾ ಇದ್ದೀನಿ. ಇನ್ನೊಬ್ಬ ಕುತ್ಕೊಂಡು ಕೇಳ್ತಾವನೆ. ಇಲ್ಲಿ ಪರಿಹಾರ ಸಮಸ್ಯೆ ಇರೋನು ಒಬ್ಬ, ಇನ್ನೊಬ್ಬ ಜೊತೆಲಿ ಬಂದವನು, ಅವನ ಜೊತೆಗೆ ಹೇಳ್ದೆ. ಇವನೇನು ಮಾಡೋನು ಕೇಳಿಸ್ಕೊಂಡವನು ಇನ್ನೊಬ್ಬ ಊರಲ್ಲಿ ಹೋಗ್ಬಿಟ್ಟು ಒಂದು 10 ಜನಕ್ಕೆ ಹೇಳ್ಬಿಟ್ಟವನೆ, ಇಂತಿಂಥ ಪರಿಹಾರ ಮಾಡ್ಕೊಳ್ಳಿ, ಇಂಥ ಸಮಸ್ಯೆಗೆ ಇದು ಸಿಗ್ತದೆ ಅಂತ. ನನಗೆ ಅಥಾರಿಟಿ ಇದೆ, ಅವನಿಗೆ ಅಥಾರಿಟಿ ಇಲ್ಲ. ಅವನು ಹೋಗಿ ಹೇಳ್ಬಿಟ್ಟವನು. ಅದರಲ್ಲಿ ಇಬ್ಬರು ನೆಗೆದು ಬಿದ್ದೋಗ್ಬಿಟ್ರು. ಈ ಪರಿಹಾರ ಮಾಡಿ ನೆಗೆದು ಬಿದ್ದು ಅವರು ಅವನನ್ನು ಹಿಡ್ಕೊಂಡವ್ರು. ಅವನು ಬಂದು ನನ್ನನ್ನು ತೋರಿಸವನೆ, ನಮ್ಮ ಗುರುಗಳು ಹೇಳಿದ್ರು ಅದಕ್ಕೋಸ್ಕರ ಹೇಳಿದೆ ಅಂತ. ಅವ್ರು ಬಂದು ನನ್ನನ್ನು ಕೇಳ್ತಾವ್ರೆ, ನೀವು ಹೆಂಗೆ ಹೇಳಿದ್ರಿ ಅಂತ. ನಾನು ನಿನಗೆ ಹೇಳಿಲ್ಲಪ್ಪ, ಇಂಥ ಪರಿಹಾರ ಹೇಳಿದ್ದು ಕೇವಲ ಇವನಿಗೆ ಮಾತ್ರ. ಪಕ್ಕದಲ್ಲಿದ್ದ ಇವನು ಕೇಳಿಸ್ಕೊಂಡ, ಅದಕ್ಕೆ ಬಂದು ನಿಮ್ಗೆ ಹೇಳೋರು, ನೀವು ಮಾಡಿದಿರ 2 ಜೀವಗಳು ಹೋಯ್ತು. ಅದಕ್ಕೆ ನಾನು ಹೊಣೆ ಅಲ್ಲ. ಇಲ್ಲ, ನೀವೇ ಹೊಣೆ. ಬೈದರು. ಅವತ್ತಿಂದ ಗುರುಗಳಿದ್ರು ಅವಾಗ 2010ರವರೆಗೂ
ಅಕ್ಟೋಬರ್ 18ನೇ ತಾರೀಕುವರೆಗೂ ನನ್ನ ಸಂಪರ್ಕದಲ್ಲಿ ಇದ್ರು. ಇದು ಮುಂಚೆ ನಡೆದಂಥ ಘಟನೆ. ಗುರುಗಳಿಗೆ ಹೋಗಿ ಹೇಳಿದ್ದಕ್ಕೆ ಅವತ್ತು ಹೇಳಿದ್ರು, ಒಬ್ರಿಗೆ ಹೇಳೋ ಪರಿಹಾರಗಳನ್ನ ಇನ್ನೊಬ್ರ ಮುಂದೆ ಹೇಳಬೇಡ. ಹಂಗೆ ಹೇಳಂಗಿದ್ರೆ ಕೇವಲ ಗಂಡ ಹೆಂಡತಿ ಮಾತ್ರ ಹೇಳ್ಬೋದು ಹೊರತು ತಂಗಿನೇ ಆಗಿರಲಿ, ತಂಗಿ ಅಂದರೆ ಒಂದು ಮನೇಲಿ ನೀವು ಯಾರೇ ಇದ್ರೂ ಕೂಡ ಅವ್ರ ಎದುರುಗಡೆ ಹೇಳ್ತೀನಿ. ಅಂದರೆ ಅಪ್ಪ ಅಮ್ಮ ಅಥವಾ ಅಣ್ಣ ತಮ್ಮ ಅತ್ತಿಗೆ ಯಾರಾದರೂ ಇದ್ರೆ ಹೇಳ್ತೀನಿ. ಈಗ ತಮ್ಮ ಒಂದು ಮನೇಲಿದ್ದಾನೆ, ಅಣ್ಣ ಇನ್ನೊಂದು ಮನೇಲಿದ್ದಾನೆ, ನಾನು ಅವನಿಗೆ ಹೇಳೋದಿಲ್ಲ. ಅವನದೇ ಬೇರೆ ಸಂಸಾರ, ಇವನದೇ ಬೇರೆ ಸಂಸಾರ. ಕೆಲವರೆಲ್ಲ ಫ್ರೆಂಡ್ಸ್ಗಳನ್ನ ಕರ್ಕೊಂಬಂದ್ಬಿಡ್ತಾರೆ ಅವ್ರ ಮುಂದೆ. ನಾನು ಹೇಳೋದಿಲ್ಲ. ಸಾಮಾಜಿಕವಾಗಿ 20% ಮಾತಾಡ್ತೀನಿ, ವ್ಯಾವಹಾರಿಕವಾಗಿ 30% ಮಾತಾಡ್ತೀನಿ, ವೈಯಕ್ತಿಕವಾಗಿ 50%. ಅದು ತೀರಾ ವೈಯಕ್ತಿಕ 1 to 1 ಮಾತ್ರನೇ ಸಾಧ್ಯ ಹೊರತು ಯಾವಾಗ ಈ ಅನುಭವ ಆಯಿತು, ಈ ಅನುಭವದ ನಂತರ ಪರಿಹಾರಗಳನ್ನು ಕೇವಲ ಒಬ್ಬರಿಗೆ ಮಾತ್ರನೇ ಹೇಳ್ತೀನಿ ಹೊರತು ಇನ್ನೊಬ್ಬರು ಯಾರೋ ಫ್ರೆಂಡ್ಸು, ಅವನ ತಮ್ಮನೋ ಚಿಕ್ಕಪ್ಪನೋ ದೊಡ್ಡಪ್ಪನೋ ಅವ್ರ ಮುಂದೆ ನಾನು ಹೇಳೋದಿಲ್ಲ, ಹೇಳಕ್ಕೆ ಸಾಧ್ಯವಿಲ್ಲ. ಈಗ ಬಂದರೂ ಕೂಡ ನೀನು ಹೊರಗಡೆ ಹೋಗಪ್ಪ ಅಂತ ಅವನು ಹೊರಗಡೆ ಕಳಿಸಿ, ಸೊ ಇವನೊಬ್ಬನಿಗೆ ಮಾತ್ರ ಹೇಳಬಲ್ಲೆ. ಆದ್ದರಿಂದ ಯಾರಾದರೂ ಮುಂದೆ ಇದನ್ನು ನೋಡ್ತಾ ಇರೋರು ಬಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ ಜೊತೆಲ್ಲ ಅಥವಾ ತಂಗಿ ಜೊತೆಲ್ಲ ಭಾವನ ಜೊತೆಲ್ಲ ಖಂಡಿತವಾಗ್ಲೂ ಬರಬೇಡಿ. ಏನೋ ಹೆಣ್ಮಕ್ಳಿಗೆ ಕೆಲವೊಬ್ಬರು ಭಯ ಇರುತ್ತೆ, ಆದ್ದರಿಂದ ಕರ್ಕೊಂಬರ್ತಾರೆ. ಬಟ್ ನಾನು ನಿಮ್ಮ ಹತ್ರನೇ ಮಾತಾಡೋದು ಹೊರತು ಅವ್ರ ಎದುರುಗಡೆ ಮಾತಾಡ್ತೀನಿ, ಪರಿಹಾರಗಳನ್ನು ಹೇಳೋದಿಲ್ಲ. ರೀಸನ್ ಏನು ಅಂದರೆ ಆ ಪರಿಹಾರ ನಿನಗೆ ಮಾತ್ರ ಸೂಕ್ತ ಹೊರತು ಎಲ್ರಿಗೂ ಸೂಕ್ತ ಆಗೋದಕ್ಕೆ ಸಾಧ್ಯವಿಲ್ಲ. ಸೊ ಎನಿವೆ, ಲೌಕಿಕ, ಆಧ್ಯಾತ್ಮಿಕ, ಅಲೌಕಿಕ ಈ 3 ಸ್ತರಗಳು, ಒಂದು ಬೇಸಿಕ್, ಇನ್ನೊಂದು ಅಡ್ವಾನ್ಸ್, ಮತ್ತೊಂದು ಮಾಸ್ಟರ್ ಲೆವೆಲ್ ಅಂತ ತಿಳ್ಕೊಳ್ಳಿ. ಅದಕ್ಕೆ ಉದಾಹರಣೆನೂ ಕೂಡ ಕೊಟ್ಟಿದ್ದೀನಿ. ಇದೆಲ್ಲವೂ ನಡೀತಾ ಇರುತ್ತೆ. ಲೌಕಿಕದಲ್ಲಿ ಯಾರ್ಯಾರು ನೀವು ಕೂಡ ನೋಡ್ತಾ ಇರೋಂಥವ್ರು ಭಯ ಬಿದ್ದರೆ, ಈ ಭಯಕ್ಕೆ ಹೆದರಿಕೆಗೆ ಕಾರಣ ಏನು ಅಂದರೆ ನೀವಿನ್ನೂ ಆ ಸ್ತರದಲ್ಲೇ ಇದ್ದೀರಾ, ಅದಕ್ಕೋಸ್ಕರ ನಿಮಗೆ ಭಯ ಆಗ್ತಾ ಇದೆ. ಅದನ್ನೇನಾದರೂ ನೀವು ಆಧ್ಯಾತ್ಮಿಕವಾಗಿ ಚಿಂತೆ ಮಾಡಿದ್ರೆ ನಿಮಗೆ ಭಯ ಹೋಗ್ಬಿಡುತ್ತೆ. ಅಲ್ಲಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ, ಸ್ಪಷ್ಟತೆ ಸಿಗುತ್ತೆ. ಆ ಸ್ಪಷ್ಟತೆಯಲ್ಲಿ ನಿಮ್ಗೆ ಅತ್ಯದ್ಭುತವಾಗಿ ಬದುಕೋದಕ್ಕೆ ದಾರಿ ಆಗುತ್ತೆ. ಸೊ ಕೆಲವೊಂದು ಘಟನೆಗಳು, ಇನ್ಸಿಡೆಂಟ್ಗಳು ನಡೀತಾ ಇರ್ತವೆ. ಆದ್ದರಿಂದ ಎಲ್ಲರೂ ಏನು ಇಚ್ಛೆ ಪಡ್ತಾರೆ ಅಂದರೆ ಈ ಧೈರ್ಯದಿಂದ ಮುಕ್ತಿ ಹೊಂದಬೇಕು ಅಂದರೆ ನೀವು ಆಧ್ಯಾತ್ಮಿಕ ಜೀವನವನ್ನು ಅಳವಡಿಸ್ಕೊಳ್ಬೇಕು. ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರ, ಇದು ನಮ್ಮ ಆಫೀಸ್ಗೆ ಇಟ್ಟಿರುವಂಥ ಹೆಸರು. ನಾಳೆ ಮುಂದೆ ಆಶ್ರಮ ಮಾಡಿದ್ರು ಸುಬೋಧಿನಿ ಜ್ಞಾನವನಾಶ್ರಮ ಅಂತಲೇ ಮಾಡೋದು. ಇದೇ ಹೆಸರು ಫಿಕ್ಸ್. ಇದು ಜ್ಞಾನ ವನಾಶ್ರಮ. ವನ ಅಂದರೆ ಕಾಡು ಅಂತ, ಜ್ಞಾನದ ಕಾಡು, ಜ್ಞಾನದ ಅಡವಿ, ಜ್ಞಾನದ ಕಾನನ. ಸೊ ಅದರ ಒಂದು ಆಶ್ರಮ ಸುಬೋಧಿನಿ ಜ್ಞಾನವನಾಶ್ರಮ. ಅಂದರೆ ಜ್ಞಾನಕ್ಕೆ ಮೊಟ್ಟ ಮೊದಲ ಆದ್ಯತೆ, ಮಾನ್ಯತೆ. ಜ್ಞಾನ ಎಲ್ಲಿ ಸಿಗುತ್ತೆ? ಆಧ್ಯಾತ್ಮಿಕದಲ್ಲಿ ಸಿಗುತ್ತೆ. ಆಧ್ಯಾತ್ಮ ಅಂದ್ರೇನು? ಸಂಪೂರ್ಣ ನಿಸರ್ಗ ಸೂತ್ರಗಳು, ನಿಸರ್ಗ ರಹಸ್ಯಗಳು, ತಂತ್ರಗಳು, ಯುಕ್ತಿಗಳು. ಸೊ ಅದನ್ನು ಮೀರಿ ಇನ್ನೊಂದು ನಿಮಗೆ ಆಧ್ಯಾತ್ಮಿಕ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಆತ್ಮದ ಅಧ್ಯಯನ ಅಂತ. ಅಂದರೆ ನಿನ್ನನ್ನು ನೀನು ತಿಳ್ಕೊ, ಆಮೇಲೆ ಇನ್ನೊಬ್ಬರ ಬಗ್ಗೆ ತಿಳ್ಕೊಳ್ಳುವಂತೆ. ಆದ್ದರಿಂದ ಆಧ್ಯಾತ್ಮಿಕವಾಗಿರೋರಿಗೆ ಖಂಡಿತವಾಗ್ಲೂ ಯಾರಿಗೂ ಭಯ ಆಗೋದಿಲ್ಲ, ಹೆದರಿಕೆ ಬರೋದಿಲ್ಲ. ಅವ್ರು ಏನನ್ನು ಬಂದರೂ ಹೆದರಿಸ್ತಾರೆ, ಏನನ್ನು ಬಂದರೂ ಅದ್ಭುತವಾಗಿ ಹೆಜ್ಜೆಗಳನ್ನು ಹಾಕ್ಕೊಂಡು ನಮ್ಮ ವಿವೇಕಾನಂದರು ಹೇಳ್ದಂಗೆ ಏಳಿ ಹೆದ್ದೇಳಿ ಗುರಿ ಮುಟ್ಟುವ ಹೊರಗು ನಿಲ್ಲದಿರಿ. ಆ ರೀತಿ ಆಧ್ಯಾತ್ಮಿಕದಲ್ಲಿರೋರು ಖಂಡಿತವಾಗ್ಲೂ ಮುಂದೆ ಬಂದೇ ಬರ್ತಾರೆ, ಬೆಳೆದೇ ಬೆಳೀತಾರೆ. ಯಾವಾಗ ನಿಮಗೆ ಹೆದರಿಕೆ ಸ್ಟಾರ್ಟ್ ಆಯಿತು, ಭಯ ಸ್ಟಾರ್ಟ್ ಆಯಿತು ಅಂತ ಅಂದೆ ನಿಮಗೆ ಗೊತ್ತಾಗುತ್ತೆ. ಆಗ ತಿಳ್ಕೊಳ್ಳಿ ನಿಮ್ಮ ಸ್ತರ ಬೇಸಿಕ್ ಲೆವೆಲಲ್ಲಿದೆ, ಅಂದರೆ ಲೌಕಿಕವಾಗಿ ಜೀವಿಸ್ತಾ ಇದ್ದೀರಾ ಅಂತ. ಯಾವಾಗ ನಿಮಗೆ ಧೈರ್ಯ ಬಂತು, ಯಾವಾಗ ನಿಮಗೆ ಒಂದು ಮನೋಬಲ, ಆತ್ಮಬಲ ಹೆಚ್ಚಾಗುತ್ತೆ, ಆಗ ತಿಳ್ಕೊಳ್ಳಿ ನೀವು ನಿಸರ್ಗದತ್ತವಾಗಿ ಜೀವಿಸ್ತಾ ಇದ್ದೀರಾ, ಅಂದರೆ ಆಧ್ಯಾತ್ಮಿಕವಾಗಿ ಜೀವಿಸ್ತಾ ಇದ್ದೀರಾ. ಸೊ ಎನಿವೆ, ಮುಂದಿನ ವಾರ ಯಾವ ಪ್ರಶ್ನೆಗೆ ನಿಮಗೆ ಉತ್ತರಗಳು ಬೇಕು ನೀವು ಕೂಡ ನನ್ನ ವಾಟ್ಸಪ್ಪಲ್ಲಿ ಕಳಿಸಿ, ಇಂತಿಂಥ ವಿಷಯಗಳ ಬಗ್ಗೆ ಮಾತಾಡಿ ಅಂತ. ಅದಕ್ಕೂ ನಾನು ಸದಾ ಸಿದ್ಧನಾಗಿರ್ತೀನಿ. ಯಾವುದು ಹೆಚ್ಚು ಓಟ್ ಬೀಳುತ್ತೆ ಅಂಥ ವಿಷಯಗಳನ್ನು ತಗೊಂಡು ಮಾತಾಡೋದಕ್ಕೆ ಇಚ್ಛೆ ಪಡ್ತೀನಿ. ಸೊ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟು ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥವ್ರಿಗೆ, ಈ ವಿಡಿಯೋ ನೋಡ್ತಾ ಇರೋರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ. ಓಕೆ ಸ್ನೇಹಿತರೆ, ನಾನು ನಿರ್ಗಮಿಸ್ತಾ ಇದ್ದೀನಿ. ಓಂ ಶ್ರೀ ಗುರುಭ್ಯೋ ನಮಃ. ಮತ್ತೊಂದು ವಿಚಾರ ತಿಳಿಸ್ತೀನಿ. ಮುಂದಿನ ತಿಂಗಳು ದಶಮಹಾವಿದ್ಯೆ ಅಂತ ಒಂದು ಆನ್ಲೈನ್ ತರಗತಿಯನ್ನು ಮಾಡ್ತಾ ಇದ್ದೀನಿ. ಆಸಕ್ತಿ ಇರೋರು ಭಾಗವಹಿಸ್ಬೋದು. ಅದರ ವಿಡಿಯೋಗಳನ್ನು ನಾನು
ನಿಮಗೆ ಗ್ರೂಪಲ್ಲಿ ಕಳಿಸ್ತೀನಿ. ಅದನ್ನು ನೋಡಿಕೊಂಡು ಯಾರ್ಯಾರಿಗೆ ಆಸಕ್ತಿ ಇದೆ, ಬೆಳಿಗ್ಗೆ ಹೊತ್ತಿರುತ್ತೆ, 12 ದಿವಸದ ಆನ್ಲೈನ್ ಕ್ಲಾಸ್ ಇದು. ಅದಕ್ಕೆ ನೀವೆಲ್ಲ ಸೇರ್ಕೊಳ್ಳಿ. ನಾನು ಹೇಳ್ಕೊಡುವಂಥ ಎಲ್ಲ ವಿಚಾರಗಳು ಇದು ಯಾವುದು ಕಲೆಗಳು ವಿದ್ಯೆಗಳಲ್ಲ, ಜ್ಞಾನ, ಜೀವನಕ್ಕೆ ಬಹಳ ಬಹಳ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ವಿಚಾರಗಳು. ಮನೋಬಲ, ತೋಳ್ಬಲ, ಮನೋಬಲ, ಆತ್ಮಬಲವನ್ನು ಹೆಚ್ಚಿಸುವಂಥ ಈ ಎಲ್ಲ ಕ್ರಿಯೆಗಳು. ವಾಟ್ ಈಸ್ ಸ್ಪಿರಿಚುಯಾಲಿಟಿ ಅಂದರೆ ಗುರುಗಳು ಹೇಳ್ತಾ ಇದ್ರು, ಕ್ಲಾರಿಟಿ ಈಸ್ ಎ ಸ್ಪಿರಿಚುಯಾಲಿಟಿ ಅಂತ. ಯಾವ ಮನುಷ್ಯನಿಗೆ ಎಷ್ಟು ಸ್ಪಷ್ಟತೆ ಇರುತ್ತೋ ಅಷ್ಟು ಅದ್ಭುತವಾಗಿ ಜೀವಿಸೋದಕ್ಕೆ ಅವನಿಗೆ ದಾರಿ ಆಗುತ್ತೆ, ಹಾದಿ ಕಾಣಿಸುತ್ತೆ. ಆದ್ದರಿಂದ ಓಕೆ, ಧನ್ಯವಾದಗಳು, ಶುಭರಾತ್ರಿ.